ಎಲ್ರೂ ಒಂದ್ಸಲ ಕಣ್ಣು ಮುಚ್ಕೊಂಡು ಹೇಳಿ, ನಾನು ಹೇಳ್ದಂಗೆ. ಓಂ ಅಸತೋ ಮಾಂ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಧ್ಯಾನ ಪರಬ್ರಹ್ಮಣೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ವಿಶ್ವನಿಯಾಮಕನಾದಂಥ ಈ ಜಗತ್ತಿನ ಕರ್ತೃ ಸನ್ನಿಧಾನನಾದಂತಹ ಭಗವಂತನಿಗೆ ಮತ್ತು ಆ ಭಗವಂತನ ಸೃಷ್ಟಿ ಕಾರ್ಯಕ್ಕೆ, ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಕ್ಕೆ ಸಾಥ್ ಕೊಡ್ತಾ ಇರತಕ್ಕಂತಹ ಜಗನ್ಮಾತೆಗೆ ಅನಂತಾನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ತುಮಕೂರಿನ ಹಿರೇಮಠದ ಕರ್ತೃ ಸನ್ನಿಧಾನ ಮಲ್ಲಿಕಾರ್ಜುನ ಸ್ವಾಮಿಯ ಪಾವನ ಸಾನ್ನಿಧ್ಯಕ್ಕೆ ತಲೆಬಾಗಿ, ಈ ಒಂದು ಸುಕ್ಷೇತ್ರದ ಕ್ಷೇತ್ರ ದೇವತೆ ಸಂಕಲಮ್ಮನವರ ಅಮ್ಮನವರ ಸನ್ನಿಧಾನಕ್ಕೆ ತಲೆಬಾಗಿ, ಅಮ್ಮನವರ ಹೆಸರಿನಲ್ಲಿಯೇ ಈ ಒಂದು ಪಿರಾಮಿಡ್ ಧ್ಯಾನ ಕೇಂದ್ರ ನಡಿಬೇಕು ಅಂತ ಒಂದು ಮಹಾಸಂಕಲ್ಪವನ್ನು ಮಾಡಿ, ಈ ಒಂದು ಸಂಕಲ್ಪಕ್ಕೆ ಚಾಲನೆ ಕೊಟ್ಟು ಭೂಮಿ ಪೂಜೆಯನ್ನು ಮಾಡಿ, ಈ ಸ್ಥಳಕ್ಕೆ ಶಕ್ತಿ ತುಂಬಿ, ಈ ಒಂದು ಸ್ಥಳವನ್ನು ಧ್ಯಾನ ಸ್ಥಳವನ್ನಾಗಿ, ಧ್ಯಾನ ಕ್ಷೇತ್ರವನ್ನಾಗಿ ಪರಿವರ್ತಿಸಿದಂಥ ಸಂಕಲ್ಪಕರ್ತೃ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಮಹಾರಾಜರವರನ್ನು ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಂಡು, ಇಷ್ಟೊಂದು ಧ್ಯಾನ ಕುಟುಂಬವನ್ನು ಕಟ್ಟಿಕೊಟ್ಟಂತಹ ಅವರು ಸಾಮಾನ್ಯ ಕುಟುಂಬ ಅಲ್ಲ, ಅವರು ಮಹಾಕುಟುಂಬ, ವಸುಧೈವ ಕುಟುಂಬ. ಧ್ಯಾನ ಮಾಡುವಂಥ ಮನಸ್ಸುಗಳನ್ನೆಲ್ಲನೂ ಕೂಡ ಒಂದು ಕಡೆ ಸೇರಿಸಿದಂಥ ಮಹಾನುಭಾವರು ಪತ್ರಿಜಿ ಮಹಾರಾಜರು. ನನಗೆ ಅನ್ನಿಸ್ತಾ ಇದೆ, ಇಷ್ಟೊಂದೆಲ್ಲ ಜನ ನೀವು ಧ್ಯಾನ ಮಾಡೋದಕ್ಕೆ ಬಂದಿದ್ದೀರಾ, ಯಾರು ಊಟ ಮಾಡೋದಕ್ಕೆ ಬಂದಿಲ್ಲ. ಎಲ್ಲರೂ ಬಂದು ಧ್ಯಾನ ಮಾಡ್ತಾ ಇದ್ದೀರಿ. ಆಗ್ಲಿಂದ ನೋಡ್ತಾ ಇದ್ದೀವಿ ನಾವು, ಎಲ್ಲೆಲ್ಲಿ ಕೂತ್ಕೊಂಡಿದ್ದೀರಾ ಅಲ್ಲಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರಾ. ಸಂಗೀತ ತನ್ನ ಪಾಡಿಗೆ ತಾನು ಸಂಗೀತ ನಡೀತಾ ಇದೆ, ನಿಮ್ಮ ಪಾಡಿಗೆ ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರಾ. ನನಗೆ ನೀವೆಲ್ಲರೂ ಹೇಗೆ ಕಾಣ್ತಾ ಇದ್ದೀರಂದ್ರೆ, ಈ ಸಂದರ್ಭದಲ್ಲಿ ಸಾಕ್ಷಾತ್ ಪತ್ರಿಜಿ ಮಹಾರಾಜರು ಕಂಡಂಗೆ ಕಾಣ್ತಾ ಇದ್ದೀರಿ. ನೀವೆಲ್ಲ ಅವರ ಸ್ವರೂಪರು. ಯಾಕೆ ನಿಮ್ಮೆಲ್ಲರಲ್ಲಿ ಅವರು ಧ್ಯಾನವನ್ನು ಬಿತ್ತಿ ಧ್ಯಾನವನ್ನು ಬೆಳೆದಿದ್ದಾರೆ. ಧ್ಯಾನವನ್ನು ಬಿತ್ತೋದು ಎಷ್ಟು ಮುಖ್ಯನೋ, ಬೀಜನ ಬಿತ್ತೋದು ಎಷ್ಟು ಮುಖ್ಯನೋ, ಆ ಬೀಜ ಬೆಳೆದು ನಿಂತುಕೊಳ್ಳೋದು ಅಷ್ಟೇ ಮುಖ್ಯ ತಾನೆ. ಹಾಗೆ ನಿಮ್ಮೆಲ್ಲರಲ್ಲಿ ಧ್ಯಾನವನ್ನು ಬಿತ್ತಿ, ಧ್ಯಾನದ ಬಗ್ಗೆ ಒಂದು ಅಭಿರುಚಿಯನ್ನು ಹುಟ್ಟು ಹಾಕಿ, ನಿಮ್ಮನ್ನೆಲ್ಲರೂ ಕೂಡ ಇವತ್ತು ಧ್ಯಾನಿಗಳನ್ನಾಗಿ ನಿಲ್ಲಿಸಿದ್ದಾರೆ. ಅವರ ಈ ಕಾರ್ಯ ಬರೀ ಅದು ಧರ್ಮ ಕಾರ್ಯವಲ್ಲ, ಅದೊಂದು ರಾಷ್ಟ್ರ ಕಾರ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿನ್ನೆ ತಾನೇ ನಾವು 26 ಜನವರಿ 26 ನಾವು ನಮ್ಮ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. 26ನೇ ತಾರೀಕು ಭಾರತದ ಗಣರಾಜ್ಯೋತ್ಸವ, 27ನೇ ತಾರೀಕಿಗೆ ಬಳ್ಳಾರಿ ಸಂಗನಕಲ್ಲುವಿನಲ್ಲಿ ಧ್ಯಾನೋತ್ಸವ.
ಬಹಳ ಸಂತೋಷ ಆಗ್ತದೆ. ತಮ್ಮೆಲ್ಲರನ್ನ ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಎಲ್ಲ ಮಹಾನುಭಾವರು ವೇದಿಕೆ ಮೇಲಿದ್ದಾರೆ. ನಮ್ಮ ಕೃಷ್ಣಪ್ಪನವರು ರಾಮನಗರದಿಂದ ಬಂದು ನಿಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರು ನೋಡಿದರೆ ಏನು ಅನ್ನಿಸ್ತದೆ ನಿಮಗೆ? ಕಂಪ್ಲೀಟ್ ಪತ್ರಿ ಸರ್ ಜೆರಾಕ್ಸ್ ಕಾಪಿ ಇದ್ದಂಗಿದ್ದಾರೆ ಅವರು. ಅವ್ರು ಇಲ್ಲ ಅನ್ನೋ ಹಾಗೇನಿಲ್ಲ ಅಲ್ಲ, ತದ್ವತ್. ನಾನು ಬಹಳ ಕನ್ಫ್ಯೂಸ್ ಆದೆ ಮೊದಲನೇ ಸಲ ಅವ್ರು ನೋಡಿದಾಗ, ತುಂಬಾ ಕನ್ಫ್ಯೂಸ್ ಆದೆ. ನಮ್ಮ ತಪೋವನಕ್ಕೆ ಪತ್ರಿಜಿ ಮಹಾರಾಜರು ಬಂದ್ರಂತ. ಸೊ ತಮ್ಮ ಜೀವನವನ್ನ ಪತ್ರಿಜಿಯವರಿಗೆ ಸಮರ್ಪಿಸಿಕೊಂಡು, ಈ ಪಿರಾಮಿಡ್ ಧ್ಯಾನಕ್ಕಾಗಿ ಸಮರ್ಪಿಸಿಕೊಂಡು, ಒಬ್ಬ ಪರಿವ್ರಾಜಕನ ಹಾಗೆ, ಒಬ್ಬ ಸನ್ಯಾಸಿಯ ಹಾಗೆ ಅವರು ಈ ನಾಡನ್ನು ಸುತ್ತಾ ಇದ್ದಾರೆ. ಒಂದು ಅದ್ಭುತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಅವರ ಮಹಾಮಣಿಹ ಅದು. ಸೊ ಆ ನಿಟ್ಟಿನಲ್ಲಿ ಅವರು ಕೂಡ ಅಭಿನಂದನೀಯರು. ಮತ್ತು ಈ ಕ್ಷೇತ್ರವನ್ನು ದಾನ ಮಾಡಿದಂತಹ ನೋಡಿ ವೆಂಕಟೇಶಪ್ಪನವರು, ಅವನ್ನೆಲ್ಲ ನಾವು ಸ್ಮರಿಸಿಕೊಂಡು ಮೌನ ಆಚರಣೆ ಮಾಡಿದೆವು. ನೋಡಿ, ಇವಾಗ ಇದೊಂದು ಧ್ಯಾನ ಕ್ಷೇತ್ರ ಆಗಿದೆ. ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಂತ ನೀವು ಕರಿತೀರಾ. ನಾವೆಲ್ಲ ಭಾರತೀಯರು. ನಾವು ನಮ್ಮ ಜೀವಮಾನದಲ್ಲಿ ಒಂದ್ಸಲ ಆದರೂ ಕೂಡ ಒಂದು ತೀರ್ಥಕ್ಕೆ ಹೋಗಬೇಕು, ಕ್ಷೇತ್ರಕ್ಕೆ ಹೋಗಬೇಕು ಅಂತ ಕನಸು ಕಾಣ್ತಾ ಇರ್ತೀವಿ. ನಮ್ಮ ಜೀವಮಾನದ ಕನಸೇನು? ಕಾಶಿ ನೋಡಬೇಕು, ಕಾಶಿ ಪುಣ್ಯಕ್ಷೇತ್ರ. ಚಾರ್ಧಾಮ್ ನೋಡಬೇಕು, ಚಾರ್ಧಾಮ್ ಪುಣ್ಯಕ್ಷೇತ್ರ. ಗಂಗಾ ನದಿನಲ್ಲಿ ಸ್ನಾನ ಮಾಡಬೇಕು, ಅದು ಪುಣ್ಯತೀರ್ಥ. ನೋಡಿ, ಕ್ಷೇತ್ರ ದರ್ಶನ ಮಾಡಬೇಕು, ತೀರ್ಥ ದರ್ಶನ ಮಾಡಬೇಕು, ಕ್ಷೇತ್ರಕ್ಕೆ ಹೋಗಬೇಕು, ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ನಾವು ಕನಸು ಕಾಣ್ತಾ ಇರ್ತೀವ. ಆ ರೀತಿಯಲ್ಲಿ ಇದು ಈ ಸ್ಥಳ, ಇದು ಇವಾಗ ಇದು ಧ್ಯಾನ ಕ್ಷೇತ್ರವಾಗಿದೆ. ಈ ಧ್ಯಾನ ಕ್ಷೇತ್ರ ಯಾವ ಪುಣ್ಯಕ್ಷೇತ್ರಕ್ಕಿಂತಲೂ ಕಡಿಮೆ ಇಲ್ಲ, ಯಾವ ತೀರ್ಥ ಕ್ಷೇತ್ರಕ್ಕಿಂತಲೂ ಕಡಿಮೆ ಇಲ್ಲ. ವೆಂಕಟೇಶಪ್ಪನವರು ಈ ಜಾಗನ ಈ ಧ್ಯಾನ ಕೇಂದ್ರಕ್ಕೆ ಕೊಡದೇ ಇದ್ರೆ ಇದೇನಾಗ್ತಾ ಇತ್ತು? ಒಂದು ಹೊಲ, ಒಂದು ಜಾಗ, ಒಂದು ಸೈಟ್, ಒಂದು ಜಮೀನು, ಒಂದು ಗದ್ದೆ. ಈಗ ಅವರು ತ್ಯಾಗ ಮನೋಭಾವದಿಂದ ಇದೊಂದು ಒಳ್ಳೆಯ ಕಾರ್ಯಕ್ಕಾಗಿ ನಾನು ಸಂಪಾದಿಸಿದಂಥ ಈ ಒಂದು ಜಮೀನು, ಈ ಒಂದು ಹೊಲ, ಇದು ಲೋಕಾರ್ಪಣವಾಗಲಿ, ಧ್ಯಾನಾರ್ಪಣ ಆಗಲಿ ಅಂತ ಪತ್ರಿಜಿಯವರಿಗೆ ದಾರಿ ಎರೆದಿದ್ದಾರಲ್ಲ, ಇದು ಕ್ಷೇತ್ರ ಆಯ್ತು. ನೀವು ಮನೆಯಲ್ಲಿ ಊಟ ಮಾಡಿದರೆ ಊಟ, ಹೋಟೆಲ್ನಲ್ಲಿ ಊಟ ಮಾಡಿದರೆ ಮೀಲ್ಸು. ಅದೇ ಮಠಕ್ಕೆ ಬಂದು ಊಟ ಮಾಡಿದರೆ, ಆಶ್ರಮಕ್ಕೆ ಬಂದು ಊಟ ಮಾಡಿದರೆ, ಪಿರಾಮಿಡ್ ಕ್ಷೇತ್ರಕ್ಕೆ ಬಂದು ಊಟ ಮಾಡಿದರೆ ಅದು ಪ್ರಸಾದ. ಸಿದ್ಧಗಂಗಾ ಮಠಕ್ಕೆ ಹೋಗಿ ಊಟ ಮಾಡಿದರೆ ಅದು ದಾಸೋಹ. ಸೊ ನಮ್ಮ ಆಸ್ತಿಗೆ, ನಾವು ಸಂಪಾದಿಸಿದಂತಹ ಆಸ್ತಿಗೆ ದೈವತ್ವವನ್ನು ತಂದುಕೊಡುವಂಥ ಕೆಲಸ ಆಗಬೇಕಾಗಿದೆ. ನಾವೆಲ್ಲರೂ ಅದನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಹುಟ್ಟಿದಂತಹ ವೆಂಕಟೇಶಪ್ಪನವರಿಗೆ ದಾನ ಮಾಡಿದಾರಲ್ಲ, ಇದು ಅದ್ಭುತವಾದ ದಾನ. ಇದು ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಅನ್ನದಾನ ಅತ್ಯಂತ ಶ್ರೇಷ್ಠವಾದದ್ದು. ಅನ್ನದಾನ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ತುಂಬ ಶ್ರೇಷ್ಠವಾದದ್ದು. ಹೀಗಾಗಿ ನೀವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಿ, ಮಠಮಾನ್ಯಗಳಿಗೆ ಹೋಗಿ, ಇವನ್ ಈ ಪಿರಾಮಿಡ್ ಇಲ್ಲಿ ಬಂದರೂ ಕೂಡ ನಿಮಗೆ ಅನ್ನದಾನ ನಡೀತಾನೆ ಇರ್ತದೆ. ಅನ್ನದಾನ ಅತ್ಯಂತ ಸರ್ವಶ್ರೇಷ್ಠ ದಾನ. ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದ ದಾನ ವಿದ್ಯಾದಾನ. ನೀವು ಅನ್ನವನ್ನು ಊಟ ಮಾಡಿದ ಮೇಲೆ ಮತ್ತೆ 4 ಗಂಟೆ ಆದಮೇಲೆ ಹೊಟ್ಟೆ ಚುರುಕಂತು ಅಂತ ಚೂರು ಅಂತ ಇದೆ, ಪೇಟ್ ಮೇ ಚುಮಾ ಭಾಗ ರಹೆ ಹೈ ದೌಡ್ ರಹೆ ಅಂತ, ಹೊಟ್ಟೆಯೊಳಗೆ ಇಲಿ ಓಡಾಡ್ಲಿಕ್ಕೆ 4-5 ಗಂಟೆ ಆದ್ಮೇಲೆ ಮುಗೀತು. ಆದರೆ ಅದೇ ವಿದ್ಯೆ, ಜ್ಞಾನ, ಯಾವಜ್ಜೀವಂಚ ವಿದ್ಯೆಯ. ನಿಮ್ಮ ಮಗನನ್ನ ಅಥವಾ ನಿಮ್ಮ ಮಗಳನ್ನ ವಿದ್ಯಾವಂತೆಯನ್ನಾಗಿ ಮಾಡ್ತೀರಾ, ಅದು ಅವಳ ಜೀವನವೇ ಧನ್ಯ ಆಯಿತು. ಅವಳ ವಿದ್ಯಾವಂತೆ ಆದಮೇಲೆ, ಅವನು ವಿದ್ಯಾವಂತನಾದ ಮೇಲೆ ಅವಳ ಜೀವನವೇ ಧನ್ಯವಾಯಿತು. ಅದಕ್ಕೆ ಅನ್ನದಾನ ಗಿಂತಲೂ ವಿದ್ಯಾದಾನ ಶ್ರೇಷ್ಠ ದಾನ. ಇವತ್ತು ಈ ವೇದಿಕೆಯಿಂದ, ಸಂಗನಕಲ್ಲು ಅಮ್ಮ ಹೀಲಿಂಗ್ ಸೆಂಟರ್ದಿಂದ ನಾನು ಇನ್ನೊಂದು ಅದ್ರ ಜೊತೆಗೆ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಕ್ಷೇತ್ರದಾನಂ ಅತಃ ಪರಂ ಅಂತ. ಕ್ಷೇತ್ರದಾನ
ಅದಕ್ಕಿಂತಲೂ ಸರ್ವಶ್ರೇಷ್ಠವಾದದ್ದು. ಆ ಕ್ಷೇತ್ರ ದಾನ ಮಾಡಿದ್ದರಿಂದ ಇವತ್ತು ಇದು ಧ್ಯಾನ ಕೇಂದ್ರವಾಗಿದೆ. ಇಲ್ಲಿ ಒಂದು ಪಿರಾಮಿಡ್ ನಿಂತುಕೊಂಡಿದೆ. ಅಷ್ಟೇ ಅಲ್ಲ, ಪತ್ರಿಜಿಯವರ ಆಶೀರ್ವಾದ ಮಾಡಿದಾರಂತೆ. ನಮಗೆ ಹೇಳ್ತಾ ಇದ್ರು, ಇಲ್ಲಿ ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಬಂದು ಹೋಗ್ತಾರೆ ಈ ಕ್ಷೇತ್ರಕ್ಕೆ. ಅದು ಅವರ ಸಂಕಲ್ಪ, ಅದು ಅವರ ಕನಸು, ಅದು ಅವರ ಸಂಕಲ್ಪ, ಅದು ಅವರ ಕನಸು. ಈ ವರ್ಲ್ಡ್ ಹೀಲಿಂಗ್ ಸೆಂಟರ್ಗೆ, ಅಮ್ಮ ವರ್ಲ್ಡ್ ಹೀಲಿಂಗ್ ಸೆಂಟರ್ಗೆ ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಬಂದು ಇಲ್ಲಿ ಕೂತ್ಕೊಂಡು ಪಿರಾಮಿಡ್ದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಅನ್ನೋ ಸಂಕಲ್ಪವನ್ನು ಕಂಡಿದ್ದಾರೆ. ಈಗ 3 ವರ್ಷ ಆಯಿತು ಇದನ್ನು ನಿರ್ಮಾಣ ಮಾಡಿ, 3 ವರ್ಷ ಆಯಿತು. ನಾವೆಲ್ಲ ಬೆಂಗಳೂರಿನಿಂದ ತುಮಕೂರಿನಿಂದ ಬರ್ತಾ ಇದ್ದೀವಿ. ಇನ್ನೊಂದು 4-5 ವರ್ಷ ಆಯ್ತು ಅಂದ್ರೆ ಅಮೇರಿಕಾದಿಂದ, ಜರ್ಮನಿಯಿಂದ, ಆಸ್ಟ್ರೇಲಿಯಾದಿಂದ ಜನ ಬರ್ತಾರೆ. ಯಾಕೆಂದ್ರೆ ಮಹಾತ್ಮರ ಸಂಕಲ್ಪ ಸುಮ್ಮನೆ ಹೋಗೋದಿಲ್ಲ. ಸಂಕಲ್ಪ ಏವ ಜಯತೆ. ನಮ್ಮ ರಾಷ್ಟ್ರದ ರಾಷ್ಟ್ರಘೋಷ ವಾಕ್ಯ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯ ಗೆಲ್ತದೋ ಇಲ್ಲೋ ಗೊತ್ತಿಲ್ಲ. ಇತ್ತೀಚೆಗೆ ನಮಗೆ ಅದರ ಮೇಲಿನ ಭರವಸೆ ಹೊರಟು ಹೋಗಿದೆ. ವೆದರ್ ಇಟ್ ಲಿವ್ಸ್ ಫಾರ್ ಎವರ್ ಆರ್ ಡೈಸ್ ವಿ ಡೋಂಟ್ ನೋ. ಸೊ ಸಂಕಲ್ಪ ಏವ ಜಯತೆ, ಇದು 100% ಇಸ್ ಗ್ಯಾರಂಟಿ. ಇದ್ರ ಮೇಲೆ ನೀವು ಭರವಸೆ ಇಡಬಹುದು. ನೀವು ಏನಾದ್ರೂ ಒಂದು ಸಂಕಲ್ಪ ಮಾಡಿ ಅದು ಸಿದ್ಧಿಸಲೇಬೇಕು. ನಾನು ವಿದ್ಯಾವಂತನಾಗಬೇಕು ಅಂತ ಒಂದು ಮಗು ಸಂಕಲ್ಪ ಮಾಡ್ತು ಅಂದ್ರೆ ಅದನ್ನು ಯಾರಿಗೂ ತಡಿಲಿಕ್ಕಾಗೋದಿಲ್ಲ, ಅವನು ವಿದ್ಯಾವಂತನಾಗೇ ಆಗ್ತಾನೆ. ನೋಡಿ, ಇದು ಮಹಾತ್ಮರ ಸಂಕಲ್ಪ. ಇಲ್ಲಿ ಒಂದು ಧ್ಯಾನ ಕೇಂದ್ರ ಆಗಬೇಕು ಅಂತ ಅವರು ಸಂಕಲ್ಪ ಮಾಡಿದ್ರು. ಇವತ್ತು ಇದು ಧ್ಯಾನ ಕೇಂದ್ರವಾಗಿದೆ. ಇಲ್ಲಿ ಸಾವಿರಾರು ಜನ ಕೂತ್ಕೊಂಡು ನೀವು ಧ್ಯಾನ ಮಾಡ್ತಾ ಇದ್ದೀರಿ. ಮಹಾತ್ಮರ ಸಂಕಲ್ಪ, ಸಂಕಲ್ಪ ಎಂದೂ ಹುಸಿಯಾಗೋದಿಲ್ಲ. ರಾವಣ ಸಂಕಲ್ಪ ಮಾಡಿದಂತೆ 9 ಕೋಟಿ ಶಿವಲಿಂಗಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ದ. ನಾನು ಯಾಕೆ ಈ ಸಂಕಲ್ಪದಲ್ಲಿ ಶಕ್ತಿ ಇದೆ ಅನ್ನೋದಕ್ಕೆ ಇದು ಮಾತನ್ನು ಹೇಳ್ತಾ ಇದ್ದೇನೆ. ರಾವಣ 9 ಕೋಟಿ ಶಿವಲಿಂಗಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದಂತೆ. 6 ಕೋಟಿ ಶಿವಲಿಂಗಗಳ ಸ್ಥಾಪನೆ ಮಾಡ್ದ, ಆಯ್ತದು. ಇನ್ನು 3 ಕೋಟಿ ಶಿವಲಿಂಗಗಳನ್ನು ಸ್ಥಾಪನೆ ಮಾಡೋದು ಬಾಕಿ ಇತ್ತು. ಅಷ್ಟರಲ್ಲಿ ಈ ಸೀತಾ ಎಪಿಸೋಡ್ ನಡೆದು. ಎಪಿಸೋಡ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಯಾಕೆಂದ್ರೆ ಧಾರಾವಾಹಿಗಳ ಪರಿಚಯ ಇರೋದ್ರಿಂದ ಎಪಿಸೋಡ್ ಅನ್ನುವಂಥ ಪದ ಅದು ಇಂಗ್ಲಿಷ್ ಪದ ಅನಿಸಂಗಿಲ್ಲ, ಅದು ಕನ್ನಡ ಪದ ಅನ್ನಿಸ್ತದೆ. ಅಷ್ಟು ಆಪ್ತವಾಗಿದೆ, ಆತ್ಮೀಯವಾಗಿದೆ ಪದ. ಸೀತಾ ಎಪಿಸೋಡ್ ನಡೀತು. ಪಾಪ ಅವಳನ್ನೇ ಗೊತ್ತಾಯ್ತು, ನಿಮಗೆಲ್ಲ ಕಥೆ ಗೊತ್ತಿದೆ, ಕಥೆ ನಾನು ಹೇಳೋದಿಲ್ಲ. ಯಾಕಂದ್ರೆ ಬಳ್ಳಾರಿ ಜನಯೂ ವಿದ್ಯಾವಂತರು, ಬಳ್ಳಾರಿ ಕೂಡ ವಿದ್ಯಾಕ್ಷೇತ್ರ ಇದು. ಸೊ ಆ ನಿಟ್ಟಿನಲ್ಲಿ ಅವನಿನ್ನೂ 3 ಕೋಟಿ ಶಿವಲಿಂಗ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಈ ಎಪಿಸೋಡ್ ನಡೆದೋಯ್ತು. ಪಾಪ ಅವನು ಸಾಯೋವಂಥ ಸಮಯ. ರಾಮ ಬಾಣ ಬಿಟ್ಟಿದ್ದಾನೆ, ಮೈ ತುಂಬ ಬಾಣಗಳು ತಗಲ್ಕೊಂಡಿವೆ, ಇನ್ನೇನು ಕೊನೆ ಉಸಿರು. ಆ ಸಂದರ್ಭದಲ್ಲಿ ತಮ್ಮ ವಿಭೀಷಣನ ಕರೀತಾನೆ. ಅಪ್ಪ ವಿಭೀಷಣ, ಬಾ ಇಲ್ಲಿ, ನಾನೊಂದು ಸಂಕಲ್ಪ ಮಾಡಿದ್ದೆ. 9 ಕೋಟಿ ಶಿವಲಿಂಗಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೆ. 6 ಕೋಟಿ ಶಿವಲಿಂಗ ಸ್ಥಾಪನೆ ಆಗಿದೆ, ಇನ್ನು 3 ಕೋಟಿ ಶಿವಲಿಂಗ ಸ್ಥಾಪನೆ ಬಾಕಿ ಇದೆ. ಅದಕ್ಕೋಸ್ಕರ ಇದುವರೆಗೆ ನನ್ನ ಮಧ್ಯದಲ್ಲಿ ನಿನ್ನ ಮಧ್ಯದಲ್ಲಿ ಏನಿತ್ತೋ ಅದೆಲ್ಲ ಹೋಗಲಿ. ನೀನು ನನ್ನ ಏನು ಅಧೂರ ಸಂಕಲ್ಪ ಏನಿದೆ, ಅರ್ಧ ಆದ ಸಂಕಲ್ಪ ಇದೆ, ಅದನ್ನು ನೀನು ಪೂರ್ತಿ ಮಾಡಿಕೊಡ್ಬೇಕು ಅಂತ ತಮ್ಮನ ಕಡೆಯಿಂದ ಭಾಷೆ ತಗೊಂಡು ಪ್ರಾಣ ಬಿಡ್ತಾನೆ. ಆವಾಗ ವಿಭೀಷಣ ಏನ್ ಮಾಡ್ತಾನೆ, ಜಗದ್ಗುರು ರೇಣುಕಾಚಾರ್ಯರನ್ನ ಶ್ರೀಲಂಕಾಕ್ಕೆ ಬರಮಾಡಿಕೊಂಡು ಅವ್ರ ಕಡೆಯಿಂದ 3 ಕೋಟಿ ಶಿವಲಿಂಗಗಳನ್ನ ಸ್ಥಾಪನೆ ಮಾಡಿಸ್ತಾನೆ. ಎಷ್ಟಾಯ್ತು? 6 + 3 9. ಸಂಕಲ್ಪ ಈಸ್ ಡನ್ ಅಂತ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಹೇಳ್ತೀರಾ, ನೋಡಪ್ಪ ನಾನು ಇಂಥ ಸಂಕಲ್ಪ ಮಾಡಿದ್ದೆ, ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ದೆ, ಈ ದೇವರಿಗೇನೋ ಒಪ್ಕೊಂಡಿದ್ದೆ, ಕಳಸ ಕೊಡಬೇಕು ಮಾಡಿಸ್ಕೊಡ್ಬೇಕಂತ ಒಪ್ಕೊಂಡಿದ್ದೆ, ಮುಖವಾಡ ಮಾಡಿ ಕೊಡ್ಬೇಕಂತ ಒಪ್ಕೊಂಡಿದ್ದೆ ಅಂತ ನಿಮ್ಮ ಮಕ್ಕಳಿಗೆ ಹೇಳ್ತೀರಾ. ಅವಾಗ ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ಅದನ್ನು ಈಡೇರಿಸ್ತಾರೆ. ಅದು ಈಡೇರಿಸ್ತಾರೆ. ನಮ್ಮಪ್ಪ ಸಂಕಲ್ಪ ಮಾಡಿದ್ದ, ನಮ್ಮಮ್ಮ ಸಂಕಲ್ಪ ಮಾಡಿದ್ಲು, ನಮ್ಮ ಅಜ್ಜಿ ಸಂಕಲ್ಪ ಮಾಡಿದ್ಲು ಅಂತ. ಹಾಗೆ ಸಂಕಲ್ಪ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ, ಇಲ್ಲೆಲ್ಲ ನಾವು ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಬೆಟ್ಟ ಗುಡ್ಡ ಕಲ್ಲು ಇಷ್ಟೆಲ್ಲ ಇರುವಂಥ ಸ್ಥಳದಲ್ಲಿ ಆ ಮಹಾನುಭಾವರು ಇಲ್ಲೊಂದು ಧ್ಯಾನ ಕೇಂದ್ರ ಆಗಬೇಕು ಅಂತ ಸಂಕಲ್ಪ ಮಾಡಿದ್ರಲ್ಲ, ಆ ಸಂಕಲ್ಪ ಇವತ್ತು ಸಿದ್ಧಿಸಿದೆ. ನಾವು ಬರ್ತಾ ಇರೋ ಹಾಗೆ ನಮ್ಮ ಕೃಷ್ಣಪ್ಪನವರು ಋಷಿಗಳು, ಅವರು ಋಷಿಗಳೇ. ಯಾರು ಲೋಕ ಕಲ್ಯಾಣಕ್ಕಾಗಿ ತಿರುಗಾಡ್ತಾ ಇರ್ತಾರೆ ಅವರೆಲ್ಲ ಋಷಿಗಳೇ. ಏನು ಟಿಕೆಟ್ ತರಲಿಕ್ಕೆ ಏನು ತಿರುಗಾಡ್ತಾರೆ ಅವ್ರು ಯಾರು ಋಷಿಗಳಲ್ಲ. ಲೋಕ ಕಲ್ಯಾಣಕ್ಕಾಗಿ, ಲೋಕ ಕಾರ್ಯಕ್ಕಾಗಿ, ಜನಹಿತಕ್ಕಾಗಿ, ಲೋಕಹಿತಕ್ಕಾಗಿ ಸರ್ವೇಷಾಂ ಸ್ವಸ್ತಿರಭವತು ಭವತು ಅಂತ
ಎಲ್ಲರೂ ಸುಖವಾಗಿರಲಂತ ಏನು ಲೋಕ ಕಲ್ಯಾಣಕ್ಕಾಗಿ ತಿರುಗಾಡ್ತಾರೆ ಅವರೆಲ್ಲ ಋಷಿಗಳು. ಆ ನಿಟ್ಟಿನಲ್ಲಿ ನಾನು ಬರ್ತಾ ಇರೋ ಹಾಗೆಯೇ ನನ್ನನ್ನು ಆಹ್ವಾನಿಸಿ, ಸ್ವಾಮೀಜಿಯನ್ನು ಆಹ್ವಾನಿಸಿ ಒಳಗೆ ಕರ್ಕೊಂಡೋಗಿ ಪಿರಾಮಿಡ್ಗೆ ಕರ್ಕೊಂಡೋಗಿ ಅಲ್ಲಿ ನಮ್ಮನ್ನು ಕುಳ್ಳಿರಿಸಿ ಧ್ಯಾನ ಮಾಡಿಸಿದರು. ಬಹಳ ಸಂತೋಷ ಆಯಿತು. ಎಲ್ಲ ಮಕ್ಕಳು ಕೂತ್ಕೊಂಡು ಮಾಡ್ತಾ ಇದ್ರು. ಇಲ್ಲಿ ಕೂತ್ಕೊಂಡವ ಮಕ್ಕಳು 4-6 ಜನ ಮಕ್ಕಳು ಅಲ್ಲಿ ಧ್ಯಾನ. ಅಂದರೆ ನನಗೆ ಗೊತ್ತಾಯಿತು, ಓ ಇಲ್ಲಿ ಆಗರ್ಭದಿಂದ ಆ ಮರಣದವರೆಗೆ ಧ್ಯಾನ ಮಾಡ್ತಾರೆ ಅಂತ ಗೊತ್ತಾಯ್ತು ನನಗೆ. ಒಬ್ಬ ಗರ್ಭಿಣಿ ಹೆಣ್ಣು ಮಗುವಿನಿಂದ ಮೊದಲು ಮಾಡಿಕೊಂಡು ಮುಪ್ಪಿನಲ್ಲಿರ್ತಕ್ಕಂಥ ಒಬ್ಬ ವಯಸ್ಸಾದವರು ಕೂಡ ಇಲ್ಲಿ ಧ್ಯಾನ ಮಾಡ್ತಾರೆ. ಧ್ಯಾನ ಇಟ್ ಈಸ್ ಫಾರ್ ಎವ್ರಿಬಡಿ. ಈ ಸಂಬಡಿ ಅಂತಿಲ್ಲ, ನೋ ಬಡಿ ಸಂಬಡಿ ಇಲ್ಲ. ಇಲ್ಲ, ಧ್ಯಾನ ಈಸ್ ಫಾರ್ ಎವ್ರಿಬಡಿ. ನೋಡಿ, ಧ್ಯಾನ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ. ನೀವು ಆಲ್ರೆಡಿ ಯು ಆರ್ ಮಾಸ್ಟರ್ಸ್. ನೀವು ಬ್ಯಾಚುಲರ್ಸ್ ಅಲ್ಲ, ಯು ಆರ್ ಮಾಸ್ಟರ್ಸ್. BA ಅಂದರೆ ಬ್ಯಾಚುಲರ್ಸು. ಆಲ್ರೆಡಿ ಯು ಆರ್ ಮಾಸ್ಟರ್ಸ್. ದೆರ್ ಈಸ್ ನೋ ನೀಡ್ ಟು ಎಕ್ಸ್ಪ್ಲೇನ್ ಎನಿಥಿಂಗ್. ಈ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಧ್ಯಾನ ಅಂದರೆ ಏನು? ಈ ಜಗತ್ತಿನಲ್ಲಿ ಅತ್ಯಂತ ಕಷ್ಟದ ಕೆಲಸ ಯಾವುದು? ಈ ಜಗತ್ತಿನಲ್ಲಿ ಅತ್ಯಂತ ಕಷ್ಟದ ಕೆಲಸ ಇವತ್ತಿನ ಕಾಲಘಟ್ಟದಲ್ಲಿ ಯಾವುದು? ಮೌನವಾಗಿರೋದು ಅಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಸುಮ್ಮನೆ ಕೂತ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಬರೀ ನಾವಷ್ಟೇ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಮ್ಮ ಮನಸ್ಸನ್ನು ಸುಮ್ಮನೆ ಕೂಡಿಸೋದು. ಧ್ಯಾನ ಅಂದರೆ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಈ ಮೂರು ಸುಮ್ಮನೆ ಕೂಡಬೇಕು. ಈ ಟ್ರಿನಿಟಿ ಇರುತ್ತೇವೆ, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ಇವೆಲ್ಲ ಇಂಟರ್ಲಿಂಕ್ಡ್ ಇದಾವೆ. ಇವು ಯಾವುದು? ಮನಸ್ಸು, ಬುದ್ಧಿ, ದೇಹ. ಈ ಮೂರು ಸುಮ್ಮನೆ ಕೂತ್ಕೋಬೇಕು. ಈ ಮೂರು ಸುಮ್ಮನೆ ಕೂತ್ಕೊಂಡ್ರೆ ಧ್ಯಾನ. ದೇಹ ಸುಮ್ಮನೆ ಕೂತ್ಕೊಂಡು ಮನಸ್ಸು ಎಲ್ಲರೂ ಅಡ್ಡಾಡ್ಕೊಂಡ್ಬಂದ್ರೆ ಧ್ಯಾನ ಅಲ್ಲ ಅದು. ಮನಸ್ಸು ಬಹಳ ಅದ್ಭುತ. ಅದು ಮನಸ್ಸಿನಲ್ಲಿ ಅದ್ಭುತ ಶಕ್ತಿ ಇದೆ. ಅದ್ರ ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ. ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ, ಅದು ಎಲ್ಲೋ ಹೋಗಿರ್ತದೆ. ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ, ನಿಮ್ಮ ಫಿಸಿಕಲ್ ಪ್ರೆಸೆನ್ಸ್ ಇದೆ, ಮೆಂಟಲ್ ಪ್ರೆಸೆನ್ಸ್ ಇದೆ ಇಲ್ಲೋ ಗೊತ್ತಿಲ್ಲ, ಅದು ನಿಮಗೆ ಗೊತ್ತದು. ಬಹಳ ಫಾಸ್ಟ್ ಇದೆ ಅದು. ಮನಸ್ಸು ತುಂಬ ಫಾಸ್ಟ್. ಅದಕ್ಕೆ ಮನೋಜವ ಅಂತ ಒಂದು ಶಬ್ದ ಉಪಯೋಗ ಮಾಡ್ತಾರೆ ಸಂಸ್ಕೃತದಲ್ಲಿ. ಮನೋಜವ. ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಶಬ್ದಗಳ ವೇಗವನ್ನು ಅಳಿಬಹುದು, ಮನಸ್ಸಿನ ವೇಗವನ್ನು ಅಳಿಲಿಕ್ಕಾಗೋದಿಲ್ಲ. ಒಂದು ಫಾಸ್ಟಾಗಿ ವಿಮಾನ ಹೋಗ್ತಾ ಇದ್ರೆ ಅದರದ್ದು ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ. ಒಂದು ರ್ಯಾಕೆಟ್ ಹೋಗ್ತಾ ಇದೆ, ರ್ಯಾಕೆಟ್ ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ. ಶಬ್ದದ ವೇಗವನ್ನು ಅಳೆದಿದ್ದಾರೆ, ಸೂರ್ಯನ ಕಿರಣದ ವೇಗವನ್ನು ಅಳೆದಿದ್ದಾರೆ, ಆದರೆ ಮನಸ್ಸಿನ ವೇಗವನ್ನು ಅಳಿಲಿಕ್ಕಾಗಿಲ್ಲ. ಮನೋಜವ. ಆಂಜನೇಯ ಸ್ತುತಿ ಇದೆ, ನೀವೆಲ್ಲ ಕೇಳಿರ್ಬೋದು. ಮನೋಜವಂ ಮಾರುತು ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ದೆ. ಮನೋಜವ. ಅದಕ್ಕೆ ಸ್ಪೀಡೋಮೀಟರೇ ಇಲ್ಲ. ಇಟ್ ಹ್ಯಾಸ್ ನೋ ಸ್ಪೀಡೋಮೀಟರ್ ಎಟ್ ಆಲ್. ಎಲ್ಲಕ್ಕೂ ಸ್ಪೀಡೋಮೀಟರ್ ಇದೆ, ಅದಕ್ಕೆ ಸ್ಪೀಡೋಮೀಟರ್ ಇಲ್ಲ. ಯಾರಾದರೂ ಸ್ಪೀಡೋಮೀಟರ್ ಫಿಕ್ಸ್ ಮಾಡ್ತೀವಿ ಅಂದ್ರೆ ಫಟ್ ಅಂತ ಹೊಡೆದೋಗ್ಬಿಡ್ತದೆ. ಸೊ ಮನಸ್ಸು ಅದನ್ನು ನಿಲ್ಲಿಸೋದಿದೆಯಲ್ಲ, ಅದು ಧ್ಯಾನ. ಅದನ್ನು ಸುಮ್ಮನೆ ಕೂತ್ಸ್ಕೊಳ್ಳೋದು. ಅದು ಯಾವಾಗಲೂ ಸಂಕಲ್ಪ ವಿಕಲ್ಪ ಅದ್ರ ಕೆಲಸ. ಮನಸ್ಸಿನ ಕೆಲಸ ಏನು? ಸಂಕಲ್ಪ ವಿಕಲ್ಪ. ಅದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ತದೆ, ಒಬ್ಬ ನೆಗೆಟಿವ್ ಆಗಿ ಥಿಂಕ್. ಸಂಕಲ್ಪ ವಿಕಲ್ಪ ಅಂದರೆ ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ನೆಗೆಟಿವ್ ಥಿಂಕಿಂಗ್ ಅಂತ ಅರ್ಥ. ಒಮ್ಮೆ ಇವ್ರು ನಮ್ಗೆ ತುಂಬ ಹೆಲ್ಪ್ ಮಾಡ್ತಾರೆ, ಇವ್ರು ತುಂಬ ಒಳ್ಳೆಯವರು ಅಂತದೆ ಮನಸ್ಸು. ಇನ್ನೊಂದ್ಸಲ ಇವನು ಏನು ಖತರ್ನಾಕ್ ಆದ್ಮಿ ಇದ್ದಾನೆ, ಇವನು ಎಲ್ಲಿ ಕೈ ಕೊಡ್ತಾನೆ ನನಗೆ ಅಂತ. ಸೊ ಹೀಗಾಗಿ ಒಂದ್ಸಲ ಇಟ್ ಥಿಂಕ್ಸ್ ಇನ್ ಎ ಪಾಸಿಟಿವ್ ವೇ ಆ್ಯಂಡ್ ನೆಕ್ಸ್ಟ್ ಟೈಮು ಅದು ನೆಗೆಟಿವ್ ವೇನೊಳಗೆ ಥಿಂಕ್ ಮಾಡ್ತಾ ಇರ್ತದೆ. ಇದೆಲ್ಲ ಮನಸ್ಸಿನೊಳಗೆ ನಡೀತಾನೆ ಇರ್ತದೆ, ಈ ಗದ್ದಲ ನಡೀತಾನೆ ಇರ್ತದೆ. ಅದಕ್ಕೆ ಮನಸ್ಸನ್ನು ನಿಲ್ಲಿಸೋದೇ ಧ್ಯಾನ. ಮನಸ್ಸು ಬಹಳ ಚಂಚಲ. ಅದಕ್ಕೆ ಏನು ಮನವೆಂಬ ಮರ್ಕಟವ ಏನು ಹೇಳ್ತಾರೆ? ಮನವೆಂಬ ಮರ್ಕಟವ ತಡೆಯಲಾರೆನೋ ದೇವ. ಮನವೆಂಬ ಮರ್ಕಟವ, ಮನಸ್ಸನ್ನು ಕೋತಿಗೆ ಹೋಲಿಸಿದ್ದಾರೆ. ಕೋಡಗನ್ನ ಕೋಳಿ ನುಂಗಿತ್ತು ಅಂತ ಹೇಳ್ತಾರಲ್ಲ, ಹಾಗೆ ಮನಸ್ಸು ಕೋತಿ ಇದ್ದ ಹಾಗೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಮನಸ್ಸು ಎಷ್ಟು ಚಂಚಲ ಅನ್ನೋದಕ್ಕೆ ಒಂದು ಸುಭಾಷಿತ ಇದೆ. ಮರ್ಕಟಸ್ಯ ಸುರಾಪಾನಂ ತಸ್ಯ ವೃಶ್ಚಿಕ ದಂಶನಂ ತನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ. ಇದರ ಅರ್ಥ ಏನು ಅಂದರೆ, ಮನಸ್ಸು ಮಂಗ ಇದ್ದಂಗೆ. ಮಂಗ ಎಷ್ಟು ಚಂಚಲ ಅನ್ನೋ ನಿಮ್ಗೆ ಗೊತ್ತಿದೆ. ಯಾಕೆ ಕೋತಿ ಹಂಗಾಡ್ತಿ ಅಂತ ಹೇಳ್ತಿರಲ್ಲ, ಕಪಿಚೇಷ್ಟೆ ಅಂತಿರಲಿ. ಕಪಿಚೇಷ್ಟೆ ಮಾಡಬೇಡ ಅಂತ ನಮಗೆ ಭಾಳ ಜನ ನಮ್ಮ ಹತ್ರ ಬಂದು ಸ್ವಾಮೀಜಿಗಳಿಗೆ ಹೇಳ್ತಿರ್ತಾರೆ, ನಮ್ಮ ಮಗ ತುಂಬ ಕಪಿಚೇಷ್ಟೆ ಸ್ವಾಮೀಜಿ, ಒಂದು
ಒಂದು ಕ್ಷಣ ಕೂಡ ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ ಅಂತ. ಹಂಗೆ ಮಂಗ ಮನಸ್ಸು ಬಹಳ ಚಂಚಲ. ಇಂಥ ಚಂಚಲವಾದ ಮಂಗ ಮೊದಲೇ ಮಂಗ ಅದು ಸೆರೆ ಕುಡಿದಿದೆ. ಮೊದಲೇ ಮಂಗ ಅದು ಸೆರೆ ಕುಡಿದಿದೆ. ಸೆರೆ ಕುಡಿದವ್ರು ಹೆಂಗೆ ಆಡ್ತಿರ್ತಾರೆ? ಅವ್ರು ದೊಡ್ಡ ಫಿಲಾಸಫರ್ಸ್. ಮೊದಲೇ ಮಂಗ ಅದು ಸೆರೆ ಕುಡಿದಿದೆ. ಈ ಮಧ್ಯದಲ್ಲಿ ಏನಾಗಿದೆ? ಅದಕ್ಕೊಂದು ಚೇಳು ಕಚ್ಚಿದೆ. ಮರ್ಕಟಸ್ಯ ಸುರಾಪಾನಂ ತಸ್ಯ ವೃಶ್ಚಿಕ ದಂಶನಂ. ಅದಕ್ಕೊಂದು ಚೇಳು ಕಚ್ಚಿದೆ. ಅದು ಸಾಲದು, ಅದ್ರೊಂದು ದೆವ್ವ ಹೋಗಿದೆ. ಮರ್ಕಟಸ್ಯ ಸುರಾಪಾನಂ ತಸ್ಯ ವೃಶ್ಚಿಕ ದಂಶನಂ ತನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಮೊದಲೇ ಮಂಗ ಸೆರೆ ಕುಡಿದಿದೆ, ಅದಕ್ಕೊಂದು ಚೇಳು ಕಚ್ಚಿದೆ, ಅದ್ರೊಳಗೊಂದು ದೆವ್ವ ಹೋಗಿದೆ. ಹೀಗಿದ್ದಾಗ ಅದು ಏನು ಮಾಡ್ತದೆ ಇತ್ಯಾದಿ ಅಂತ ಹೇಳಲಿಕ್ಕಾಗಲಿ. ಯದ್ವಾ ತದ್ವಾ ಭವಿಷ್ಯತಿ. ಸೊ ಅದಕ್ಕೋಸ್ಕರ ಇಂಥ ಮನಸ್ಸನ್ನು ನಿಲ್ಲಿಸೋದಿದೆಯಲ್ಲ, ಸುಮ್ಮನೆ ಕೂಡಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಅದಕ್ಕೆ ನಾನು ಹೇಳಿದೆ, ಈ ಜಗತ್ತಿನಲ್ಲಿ ಅತ್ಯಂತ ಕಷ್ಟದ ಕೆಲಸ ಯಾವುದು ಅಂತಂದರೆ ಸುಮ್ಮನೆ ಕೂತ್ಕೊಳ್ಳೋದು. ಈಗ ಸುಮ್ಮನೆ ಕೂತ್ಕೊಂಡಿದ್ದೀರಾ ನೀವು? ಮನಸ್ಸು ಸುಮ್ಮನೆ ಕೂತ್ಕೋಬೇಕು, ದೇಹ ಸುಮ್ಮನೆ ಕೂತ್ಕೋಬೇಕು, ಬುದ್ಧಿ ಸುಮ್ಮನೆ ಕೂತ್ಕೋಬೇಕು. ಈ ಮೂರು ಗದ್ದಲ ಮಾಡಬಾರ್ದು. ಸೊ ಅದು ಧ್ಯಾನ. ಧ್ಯಾನ ಅಂದ್ರೆ ನೀವು ನಿಲ್ಲಿಸ್ಬೇಕು. ಬಸ್ ನಿಲ್ತದಲ್ಲ ಬಂದು, ಅದಕ್ಕೇನಂತ ಕರಿತೀರಾ? ಬಸ್ಗಳು ಬಂದು ನಿಂತ್ಕೊಳ್ತಾವಲ್ಲ, ಏನಂತ ಕರಿತೀರಾ? ಬಸ್ ಸ್ಟಾಪ್, ಬಸ್ ಸ್ಟ್ಯಾಂಡ್, ಬಸ್ ನಿಲ್ದಾಣ ಅಂತ ಕರಿತೀರಾ. ಟ್ರೈನ್ಗಳು ಬಂದು ನಿಂತ್ಕೊಳ್ತಾವಲ್ಲ, ಅದಕ್ಕೇನು ಕರಿತೀರಾ? ರೈಲು ನಿಲ್ದಾಣ, ರೈಲ್ವೆ ಸ್ಟೇಷನ್ ಅಂತ ಕರಿತೀರಾ. ಈ ವಿಮಾನಗಳು ಬಂದು ನಿಂತ್ಕೊಳ್ತಾವಲ್ಲ, ಏರ್ಪೋರ್ಟ್, ವಿಮಾನಗಳು ಬಂದು ನಿಂತ್ಕೊಳ್ತಾವ, ಅದಕ್ಕೆ ವಿಮಾನ ನಿಲ್ದಾಣ ಅಂತೀರ. ಬಸ್ಗಳು ಬಂದು ನಿಂತ್ಕೊಳ್ಳುವಂಥದ್ದು, ಬಂದು ಅಲ್ಲಿಂದ ಟೇಕ್ ಆಫು ಲ್ಯಾಂಡಿಂಗ್ ಆಗೋದು. ಬಸ್ ನಿಲ್ದಾಣದಲ್ಲಿ ಬಸ್ಗಳು ಬರ್ತವೆ, ನಿಂತ್ಕೊಳ್ತವೆ. ಟ್ರೈನ್ ಬರ್ತವೆ ರೈಲು ನಿಲ್ದಾಣದಲ್ಲಿ. ವಿಮಾನ ನಿಲ್ದಾಣದಲ್ಲಿ ವಿಮಾನಗಳು ಬಂದು ಟೇಕ್ ಆಫ್ ಆಗ್ತವೆ, ಲ್ಯಾಂಡಿಂಗ್ ಆಗುತ್ತೆ. ಹಾಗೆ ಧ್ಯಾನ ಅಂದ್ರೆ ಏನು ಅಂದರೆ ಮನಸ್ಸಿನ ನಿಲ್ದಾಣ. ಧ್ಯಾನ ಈಕ್ವಲ್ ಟು ವಾಟ್ ಈಸ್ ಧ್ಯಾನ ಅಂದರೆ ಧ್ಯಾನ ಈಕ್ವಲ್ ಟು ಮನಸ್ಸಿನ ಸ್ಟೇಷನ್. ನೀವು ನಿಂತ್ಕೋಬೇಕು, ಮನಸ್ಸು ನಿಂತ್ಕೋಬೇಕು. ಮನೋ ನಿಲ್ದಾಣ. ಇದು ರೈಲು ನಿಲ್ದಾಣವಲ್ಲ, ಇದು ವಿಮಾನ ನಿಲ್ದಾಣವಲ್ಲ, ಇದು ಬಸ್ ನಿಲ್ದಾಣವಲ್ಲ, ಇದು ಮನೋ ನಿಲ್ದಾಣ. ಧ್ಯಾನ ಈಕ್ವಲ್ ಟು ಮನೋ ನಿಲ್ದಾಣ. ನಿಮ್ಮ ಮನಸ್ಸು ನಿಂತ್ಕೋಬೇಕಲ್ಲಿ. ಸೊ ಅದು ನಿಮ್ಮಲ್ಲಿ ಮನಸ್ಸು ನಿಂತ್ಕೊಳ್ತು, ಅದು ಏಕಾಗ್ರಗೊಂಡು, ಇಟ್ ಈಸ್ ವೆರಿ ಪವರ್ಫುಲ್. ಮನಸ್ಸು ಏಕಾಗ್ರಗೊಳ್ಳಬೇಕು, ಬಹಳ ಪವರ್ಫುಲ್ ಇದೆ. ಆ ಮನಸ್ಸು ಏಕಾಗ್ರಗೊಂಡು ಅಂದರೆ ಯು ಆರ್ ಇನ್ವಿನ್ಸಿಬಲ್. ನೀವು ಅಜೇಯರು, ನೀವು ಅಜಾತ ಶತ್ರುಗಳಾಗ್ತೀರ. ಮನಸ್ಸನ್ನು ನಿಲ್ಲಿಸಬೇಕು. ಎಲ್ಲರಿಗೆ ಯೋಗಿಗಳಿಗೆ ನಾವು ಯೋಗಿಗಳು, ಅನುಭವಿಗಳು, ಶಿವಯೋಗಿಗಳು, ಮಹಾತ್ಮರು, ಪುಣ್ಯ ಪುರುಷರು ಅಂತ ನಾವು ಯಾಕೆ ಕರಿತೀವಿ? ದೇ ಹ್ಯಾವ್ ಕಂಟ್ರೋಲ್ ಆನ್ ದರ್ ಮೈಂಡ್. ಅವ್ರಿಗೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇದೆ. ಅದಕ್ಕೋಸ್ಕರ ನಿಮ್ಮನ್ನು ಸುಮ್ಮನೆ ಕೂಡಿಸೋದು ಯಾಕೆ ಅಂದರೆ ನಿಮ್ಮ ಮನಸ್ಸನ್ನು ನಿಲ್ಲಿಸಬೇಕು. ಮೊದಲು ದೇಹ ಸುಮ್ಮನೆ ಕೂತ್ಕೋಬೇಕು. ದೇಹ ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ. ಈಗ ನನಗೆ ಬಹಳ ಜನ ಕೇಳ್ತಾರೆ, ಮನಸ್ಸಿಗೆ ಏನಾದರೂ ರೂಪ ಇದೆಯೇನ್ರಿ ಸ್ವಾಮೀಜಿ? ಮನಸ್ಸಿಗೆ ಏನಾದರೂ ರೂಪ ಇದೆಯಾ? ಅದಕ್ಕೆ ಆಕಾರ ಇದೆಯಾ? ಅದೇನು ಕೈಗೆ ಸಿಗ್ತದ ಅಂತ. ಮೊದಲು ನಾನು ಹೇಳ್ತಾ ಇದ್ದೆ, ಇಲ್ಲ, ಮನಸ್ಸಿಗೆ ಆಕಾರ ಇಲ್ಲ, ಅದಕ್ಕೆ ರೂಪ ಇಲ್ಲ, ಅದಕ್ಕೆ ಕಲರ್ ಇಲ್ಲ, ಏನಿಲ್ಲ, ಮನಸ್ಸಿಗೆ ಏನಿಲ್ಲ. ಇತ್ತೀಚೆಗೆ ನಾನು ಅಪ್ಡೇಟ್ ಆಗಿದ್ದೀನಿ. ಐ ಹ್ಯಾವ್ ಬಿನ್ ಅಪ್ಡೇಟೆಡ್. ಮನಸ್ಸನ್ನು ನಾನು ತೋರಿಸ್ತೀನಿ ಅಂತ ಹೇಳ್ತೀನಿ. ಮೊದಲು ಮನಸ್ಸನ್ನು ತೋರಿಸ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದೆ. ಈಗ ಮನಸ್ಸನ್ನು ತೋರಿಸ್ತೀನಿ ಅಂತ ಹೇಳ್ತೀನಿ. ಹೇಗೆ ತೋರಿಸ್ತೀರಿ? ಮೊಬೈಲ್ ಕೊಟ್ಬಿಡ್ತೀನಿ ಕೈಗೆ. ಮೊಬೈಲ್ ನಿಮ್ಮ ಮನಸ್ಸಿನ ರೂಪ, ಪ್ರತಿನಿಧಿ. ಮೊಬೈಲ್ ಪಕ್ಕ ಮುಂದಿಟ್ಕೊಂಡು 10 ನಿಮಿಷ ಸುಮ್ಮನೆ ಕೂತ್ಕೊ ಅಂತ ಹೇಳಿದ್ರೆ ಕೂತ್ಕೋತೀರಾ ನೀವು? ಆಟೋಮೆಟಿಕ್ಲಿ ನಿಮಗೆ ತಿಳಿಲಾರ ಕೈ ಹೋಗ್ತದೆ. ಮೊಬೈಲು ಇವತ್ತು ಈ ವೇದಿಕೆ ಮೊಬೈಲು ಮನಸ್ಸಿನ ಹೊರರೂಪ. ಮೊದಲು ನಾನೇ ಹೇಳ್ತಿದ್ದೆ, ಇಲ್ಲ ಅದು ಕಾಣಂಗಿಲ್ಲ. ಈಗ ಕಾಣ್ತದೆ. ಅದು ಹಿಂಗೆ ನೋಡಿ, 10 ನಿಮಿಷ ಮೊಬೈಲ್ ಕೈಯಾಗಿ ಕೊಟ್ಟು 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳು ಅಂತ ಹೇಳಿ. ಇಟ್ ಈಸ್ ಎ ಚಾಲೆಂಜ್. ಸೊ ಹಾಗೆ ಅಂಥ ಮನಸ್ಸನ್ನು ಏಕಾಗ್ರಗೊಳಿಸೋದಿದೆಯಲ್ಲ, ಅದು ಧ್ಯಾನ. ಅದ್ಭುತವಾದಂಥ ಸ್ಥಿತಿ ಧ್ಯಾನ ಅನ್ನೋದನ್ನು ನೀವು ಅದನ್ನು ಮಾಡ್ತಾ ಇದ್ದೀರಾ, ಆ ದಾರಿನಲ್ಲಿದ್ದೀರಾ. ಇದು ನನಗೆ ಇದೊಂದು ಅಲೌಕಿಕವಾದಂಥ ಅನುಭವ ನನಗೆ. ಇದು ಇಷ್ಟೊಂದು ಬಿಸಿಲು ನಾಡಿನಲ್ಲಿ, ಬಳ್ಳಾರಿ ಅಂದರೆ ಬಿಸಿಲು,
ಬಳ್ಳಾರಿ ಈಕ್ವಲ್ ವಾಟ್ ಅಂದರೆ ಬಳ್ಳಾರಿ ಈಕ್ವಲ್ ಟು ಬಿಸಿಲು ಅಂತ. ಭಾಳ ಬುದ್ಧಿವಂತರು. ಬಳ್ಳಾರಿ ಅಂದ್ರೆ ಹಂಗೆ ಅಂಡರ್ ಎಸ್ಟಿಮೇಟ್ ಮಾಡುವಂಗಿಲ್ಲ ಇಲ್ಲಿ. ಬಳ್ಳಾರಿ ಅದ್ಭುತವಾದಂಥ ಸ್ಥಳ. ನಾನು ಬಳ್ಳಾರಿಗೆ ಸಾಕಷ್ಟು ಸಲ ಬಂದಿದ್ದೇನೆ. ವೀರಶೈವ ವಿದ್ಯಾವರ್ಧಕ ಸಂಘದ ಅನೇಕ ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೇನೆ, ಬರ್ತಾನೆ ಇರ್ತೀನಿ. ನಮ್ಮ ಇಲ್ಲಿ ಪಂಪಾಪತಿ ಕುಡ್ತೀನಿ, ಅವರು ನಮಗೆ ಬಹಳ ಆಪ್ತರು, ಅವರು ಜ್ಞಾನಿಗಳು, ಸಾಧಕರು. ನಾನು ಅಲ್ಲಿಗೆ ಬರ್ತಾ ಇರ್ತೇನೆ. ನಾನು ಬಳ್ಳಾರಿಗೆ ಸುಮಾರು ವರ್ಷದಲ್ಲಿ ಒಂದು 2-3 ಸಲ 4 ಸಲ ಬಂದು ಹೋಗ್ತಿರ್ತೀನಿ. ಸೊ ಹಾಗಾಗಿ ಇವತ್ತು ಈ ಬಳ್ಳಾರಿಯನ್ನು ನಾನು ತುಂಬ ಗೌರವದಿಂದ ಕಾಣ್ತೇನೆ. ಯಾಕಂದರೆ ಬಳ್ಳಾರಿ ಇದು ಎಲ್ಲ ದೃಷ್ಟಿಯಿಂದಲೂ ಸಮೃದ್ಧವಾಗಿದೆ. ನೀವೆಲ್ಲ ಸಹಜ ಯೋಗಿಗಳು. ಇಂಥ ಬಿಸಿಲಲ್ಲಿ ಬದುಕ್ತಿರಂದ್ರೆ ನಿಮ್ಮಂಥ ಯೋಗಿಗಳಿಗೆ ಇನ್ಯಾರು ಹೇಳಿ. ಸೊ ಹೀಗಾಗಿ ಈ ಒಂದು ಧ್ಯಾನ ಮಾಡೋದಕ್ಕೆ ಇಷ್ಟೊಂದು ಜನ ನೀವು ಸೇರಿದಿರಲ್ಲ ಇವತ್ತಿನ ಸಂದರ್ಭದಲ್ಲಿ, ಅದು ಅದ್ಭುತವಾದಂಥ ಸಾಧನೆ. ನಾನು ಎಲ್ಲೇ ಹೋಗಲಿ ನನ್ನ ಬದುಕಿನಲ್ಲಿ ಒಂದು ಮೈಲ್ ಸ್ಟೋನ್ ಇದ್ದಂಗೆ. ಈ ಅಮ್ಮ ಶಕ್ತಿ ವರ್ಲ್ಡ್ ಹೀಲಿಂಗ್ ಪಿರಾಮಿಡ್ನ 3ಯ ವಾರ್ಷಿಕೋತ್ಸವವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಇಲ್ಲಿ ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ಧ್ಯಾನ ಮಾಡಿದಂಥ ಸಂದರ್ಭ, ಆ ಗಣೇಶರವರ ನಾದದ ಹಿನ್ನೆಲೆಯಲ್ಲಿ, ಸಂಗೀತದ ಹಿನ್ನೆಲೆಯಲ್ಲಿ ನಾವು ಮಾಡಿದಂತಹ ಧ್ಯಾನವನ್ನು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಅದ್ಭುತವಾದಂತಹ ಒಂದು ಧ್ಯಾನ ಶಕ್ತಿ. ಆ ಧ್ಯಾನದಲ್ಲಿ ದೊಡ್ಡ ಪವರ್ ಇದೆ. ಯಾಕೆ ಅವರೆಲ್ಲ ಹೇಳ್ತಾ ಬಂದರು? ಇವತ್ತು ಇಡೀ ಜಗತ್ತು ಹೇಗೆ ವಸುಧೈವ ಕುಟುಂಬಕ್ಕೆ ಅಂತ ಹೇಳ್ತೀವಲ್ಲ, ಇಡೀ ಜಗತ್ತು ಧ್ಯಾನ ಕುಟುಂಬಿ ಆಗ್ತಾ ಇದೆ. ಅದರ ರುಚಿ ತಗೊಳ್ತಾ ಇದೆ. ಜನಕ್ಕೆ ಈಗ ಗೊತ್ತಾಗ್ತಾ ಇದೆ ವಾಟ್ ಈಸ್ ಧ್ಯಾನ, ವಾಟ್ ಈಸ್ ಮೆಡಿಟೇಷನ್, ಅದರ ಲಾಭ ಏನು, ಅದರ ಪ್ರಯೋಜನ ಏನು ಅನ್ನೋದು ಇವತ್ತು ನಮ್ಮ ಜನಕ್ಕೆ ಗೊತ್ತಾಗ್ತಾ ಇದೆ. ಹಿಂದೆ ಗೊತ್ತಿತ್ತು ನಮ್ಮ ಜನಗಳಿಗೆ, ಅದಕ್ಕೆ ಋಷಿ ಮುನಿಗಳು ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ರು. ಇತ್ತೀಚೆಗೆ ಮಧ್ಯದಲ್ಲಿ ಬಿಟ್ಟು ಹೋಗಿತ್ತು. ಆದರೆ ಮತ್ತೆ ಬ್ರಹ್ಮರ್ಷಿ ಪತ್ರಿಜಿಯಂಥ ಮಹಾನುಭಾವರು ಅದನ್ನು ಮತ್ತೆ ಜನಕ್ಕೆ ಪರಿಚಯಿಸಿ ಆ ಋಷಿ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಅದ್ಭುತವಾದಂಥ ಸಾಧನೆ. ಬೆಂಗಳೂರು ನಗರದಲ್ಲಿ ಕನಕಪುರ ರಸ್ತೆಗೆ ಆ ಒಂದು ಪಿರಾಮಿಡ್ ಕೇಂದ್ರ ಆಗುವಾಗ ನಾನು ಹೋಗಿದ್ದೆ. ಇವತ್ತು ಅದು ಒಂದು ಅದ್ಭುತವಾದಂಥ ಚುಂಬಕ ಶಕ್ತಿಯನ್ನು ಹೊಂದಿದೆ. ಸಾವಿರಾರು ಜನ ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ಧ್ಯಾನ ಅಂದರೆ ಅದು ನಿಮ್ಗೊಬ್ಬರಿಗೆ ಅಲ್ಲ, ನೀವು ಅದನ್ನು ಧ್ಯಾನ ಮಾಡಿ ಅದನ್ನು ಕಳಿಸ್ಕೊಡ್ತೀರ ಜಗತ್ತಿಗೆ. ನೀವು ಪವರ್ ಗ್ರಿಡ್ ಇದ್ದಂಗೆ. ಯು ಆಲ್ ಆರ್ ಪವರ್ ಗ್ರಿಡ್ಸ್. ಹಾಗೆ ಈ ಎಲ್ಲ ವಿದ್ಯುತ್ ಬಂದು ಪವರ್ ಗ್ರಿಡ್ನೊಳಗೆ ಆಗುತ್ತಲ್ಲ, ಎಲ್ಲ ಶೇಖರಣೆ ಆಗುತ್ತೆ ಪವರ್ ಗ್ರಿಡ್ನಲ್ಲಿ ಶಕ್ತಿ ಅಥವಾ ವಿದ್ಯುತ್ ಸಂಗ್ರಹ ಆದಮೇಲೆ ಅದನ್ನೇನು ಮಾಡ್ತಾರೆ? ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗೆ ನೀವೆಲ್ಲ ಧ್ಯಾನ ಮಾಡಿ ಏನು ಮಾಡಿದ್ದೀರಾ? ಪವರ್ ಗ್ರಿಡ್ ಆಗಿದ್ದೀರಾ. ನೀವು ಪವರ್ ಗ್ರಿಡ್ ಆದಮೇಲೆ ನಿಮ್ಮಿಂದ ಡಿಸ್ಟ್ರಿಬ್ಯೂಟ್ ಆಗ್ತದೆ. ನೀವು ಮನೆಯೊಳಗೆ ಧ್ಯಾನ ಮಾಡ್ಕೊಂಡು ಮನೆಯೊಳಗೆ ಕೂತ್ಕೊಂಡ್ರಿ ಅಂದರೆ, ಅಥವಾ ಧ್ಯಾನ ಮಾಡಿ ಮನೆಗೆ ಹೋದರೆ ಏನೇ ಗದ್ದಲ ಇರಲಿ ಗಪ್ಪಾಗುತ್ತೆ, ಸೈಲೆಂಟ್ ಆಗುತ್ತೆ ಅದು. ನಿಮ್ಮ ಸೊಸೆ ಏನಾದರೂ ನಿಮ್ಮ ಜೊತೆಗೆ ಜಗಳ ಮಾಡ್ತಾ ಇದ್ರೆ, ನೀವು ಧ್ಯಾನ ಮಾಡ್ಕೊಂಡು ಮನೆಗೆ ಹೋದ್ರೆ ಅವಳು ತಣ್ಣಗಾಗಿಬಿಡ್ತಾಳೆ. ಎಲ್ಲ ನೆಗೆಟಿವ್ ಶಕ್ತಿಯನ್ನು ವಿನಾಶ ಮಾಡುವಂಥ ಶಕ್ತಿ ಧ್ಯಾನಕ್ಕಿದೆ. ಅದಕ್ಕೋಸ್ಕರ ಸುಮ್ಮನೆ ಕೂತ್ಕೊಂಡ್ರೆ ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಅದಕ್ಕೆ ಧ್ಯಾನ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು. ಏನಿದೆ ಜೀವನದಲ್ಲಿ ಸಂಪತ್ತಂತ, ಅದು ಸಂಪತ್ತು. ನಾವು ಆ ಹೆಣ್ಣು ಸಂಪತ್ತು, ಹೊನ್ನು ಸಂಪತ್ತು, ಮಣ್ಣು ಸಂಪತ್ತು ಅಂತ ಹೇಳ್ತೀವಿ. ಅದೆಲ್ಲ ಸುಳ್ಳದು. ಧ್ಯಾನ ಸಂಪತ್ತೇ ನಿಜವಾದ ಸಂಪತ್ತು. ಉಳಿದೆಲ್ಲ ಸಂಪತ್ತನ್ನು ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ. ನಮ್ಮ ಜೊತೆಗೆ ಬರುವ ಸಂಪತ್ತು ಏನು? ಧ್ಯಾನ ಒಂದೇ. ನಾನು ಅನೇಕ ಸಂದರ್ಭಗಳು ಹೇಳ್ತಾ ಇರ್ತೀನಿ, ನಾವೇನೇ ಗಳಿಸಿರ್ತೀವಿ, ಎಷ್ಟೇ ದೊಡ್ಡ ಬಂಗ್ಲಾವ್ ಗಳಿಸಿರಲಿ, ಎಷ್ಟೇ ಕಾರ್ ಗಳಿಸಿರಲಿ, ಏನೇ ಗಳಿಸಿರಲಿ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಭಾಳ ಭಗವಂತ ಬುದ್ಧಿವಂತ, ಅವ ಟ್ಯೂನ್ ಮಾಡಿಬಿಟ್ಟಿದ್ದಾನೆ. ಒಂದು ಕೊಟ್ಟು ಹೋಗ್ಬೇಕು, ಇಲ್ಲಂದ್ರೆ ಬಿಟ್ಟು ಹೋಗ್ಬೇಕು. ಒಂದು ಕೊಟ್ಟು ಹೋಗ್ಬೇಕು, ಇಲ್ಲದ್ರೆ ಬಿಟ್ಟು ಹೋಗ್ಬೇಕು. ಕೊಟ್ಟು ಹೋದರೆ ದಾನಿ, ಬಿಟ್ಟು ಹೋದರೆ ಜುಪಣ, ಕಂಜೂಸ್ ಅಂತ ಕರಿತೀವಿ. ಸೊ ಕೊಟ್ಟು ಹೋಗ್ಬೇಕು, ಇಲ್ಲಿದ್ರೆ ಬಿಟ್ಟು ಹೋಗ್ಬೇಕು. ತೊಗೊಂಡು ಹೋಗುವಂಗಿಲ್ಲ. ನೀವು ಏರೋಪ್ಲೇನ್ದಾಗ ಕೂತ್ಕೊಂಡು ಹೋಗ್ತಿರ್ತಿರಲ್ಲ, ನಿಮ್ದೆಲ್ಲ ಹೆವಿ ಲಗೇಜ್ ಎಲ್ಲಿರ್ತದೆ? ನೀವೇನು ಸೀಟ್ ಕೂತಿರ್ತಿರಲ್ಲ, ಸೀಟು, ಆ ಸೀಟ್ ಕೆಳಗಿರ್ತದೆ ನಿಮ್ಮ ಹೆವಿ ಲಗೇಜ್ ಎಲ್ಲ. ನಿಮ್ಮ 23 kg ತೊಗೊಳ್ತೀವಲ್ಲ, ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ 23 kg 2 ಸೂಟ್ ಕೇಸ್ ಅಲೋ ಮಾಡ್ತಾರೆ ಅವ್ರು. ಅವೆಲ್ಲನೂ ಎಲ್ಲಿ ಮಾಡ್ತೀರಾ ನೀವು? ಚೆಕ್ ಇನ್ ಮಾಡುವಾಗ ಏನು ಮಾಡ್ತೀರಾ?
ಅವ್ರಿಗೆ ಕೊಟ್ಬಿಡ್ತೀರಾ. ಅವರೆಲ್ಲನೂ ಕೂಡ ಅದನ್ನ ಪ್ಲೇನ್ದೊಳಗೆ ಲೋಡ್ ಮಾಡ್ತಾರೆ. ನಿಮಗೆ ಜೊತೆಲಿ ತೊಗೊಂಡು ಹೋಗ್ಲಿಕ್ಕೆ ಎಷ್ಟಿರ್ತದೆ ಲಗೇಜು? 7 kg ಮಾತ್ರ ಕ್ಯಾಬಿನ್ ನೋಟ್ಕೊಳ್ಳಿಕ್ಕೆ. ಅದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇದ್ರೆ ಅವಕ್ಕೆ ಹಾಲು ಏನೋ ಏನೋ ಡೈಪರು ಗೀಪರು ಏನೋ ಹಿಂಗೆ ಸುಮ್ಮನೆ ಸೂಕ್ಷ್ಮ, ಅಥವಾ ನಿಮ್ದೇನೋ ಮೇಕಪ್ ಕಿಟ್ಟು ಇರ್ತದಲ್ಲ, ಆ ರೀತಿ ಸುಮ್ಮನೆ ಒಂದು 7 kg ಎಸೆನ್ಸಿಯಲ್ಸ್ ಅಂತ ಕರಿತೀವಿ, ಎಸೆನ್ಸಿಯಲ್ಸ್. ಉಳಿದೆಲ್ಲ ಹೆವಿ ಲಗೇಜಲ್ಲಿರ್ತದೆ. ನೀವೇನು ಕೂತ್ಕೊಂಡಿರ್ತಿರಲ್ಲ, ಆ ನಿಮ್ಮ ಸೀಟ್ ಕೆಳಗಿರ್ತದೆ, ಕಾಣಂಗಿಲ್ಲ ಅದು. ಅದ್ರ ಇರೋದೆಲ್ಲಿ ಇಲ್ಲಿ? ಅದಕ್ಕೆ ಬೆಲ್ಲಿ ಆಫ್ ದಿ ಏರೋಪ್ಲೇನ್ ಅಂತ ಕರೀತಾರೆ. ಏರೋಪ್ಲೇನ್ ಬೆಲ್ಲಿ ಆಫ್ ದಿ ಏರೋಪ್ಲೇನ್ ಅಂತ ಕರೀತಾರೆ. ಆ ಬೆಲ್ಲಿ ಅಂದ್ರೆ ಹೊಟ್ಟೆ, ಅದ್ರ ಕೆಳಗಿರ್ತದೆ. ನೀವು ಮೇಲೆ ಕೂತ್ಕೊಂಡಿರ್ತೀರ, ಮೇಲೆ ವಿಮಾನ ಹೋಗ್ತಾ ಇರ್ತದೆ. ಲಗೇಜ್ ಎಲ್ಲಿರ್ತದೆ? ನೀವು ಮೇಲೆ ಕೂತ್ಕೊಂಡಿರ್ತೀರಾ, ಲಗೇಜ್ ಎಲ್ಲಿರ್ತದೆ? ಲಗೇಜ್ ಎಲ್ಲಿರ್ತದೆ? ನೀವು ಎಲ್ಲಿ ಕೂತ್ಕೊಂಡಿರ್ತೀರಾ? ನೀವು ಮೇಲೆ ಹೋಗ್ತಿರಲ್ಲ, ಅವಾಗ ಎಲ್ಲಿರ್ತದೆ ಲಗೇಜು? ನೀವು ಪೂರ್ತಿ ಮೇಲೆ ಹೋಗುವಾಗ ಲಗೇಜ್ ಎಲ್ಲಿರ್ತದೆ? ಕೆಳಗೆ ಇರ್ತದೆ. ಲಗೇಜ್ ಕೆಳಗಿರ್ತದೆ, ನೀವು ಮೇಲಿರ್ತೀರ. ನೀವು ಈ ಜಗತ್ತನ್ನು ಬಿಟ್ಟು ಹೋಗುವಾಗೂ ಕೂಡ ಲಗೇಜ್ ಕೆಳಗೆ ಇರ್ತದೆ. ನೀವು 10 ಎಕರೆ ಗಳಿಸ್ರಿ, 20 ಎಕರೆ ಗಳಿಸ್ರಿ, 100 ಎಕರೆ ಗಳಿಸಿದ್ರು ಕೂಡ ಲಗೇಜ್ ಎಲ್ಲಿರ್ತದೆ? ನೀವೆಲ್ಲಿರ್ತೀರಾ? ನಿಮ್ಮ ಜೊತೆಗೆ ಏನು ಬರ್ತದೆ? ಕ್ಯಾಬಿನ್ದೊಳಗೆ ಇರ್ತದಲ್ಲ 7 kg ಅಷ್ಟೇ. ಅದು ನೀವು ಮಾಡಿದಂಥ ಧ್ಯಾನ, ಅದು ಮಾಡಿದಂಥ ಪುಣ್ಯ. ನೀವು ದಾನ ಮಾಡಿದಂಥ ಪುಣ್ಯ, ನೀವು ಧ್ಯಾನ ಮಾಡಿದಂಥ ಆ ಒಂದು ಸತ್ವ ಶಕ್ತಿ ಇದೆ, ಅದು ಮಾತ್ರ ನಿಮ್ಮ ಜೊತೆಗೆ ಬರ್ತದೆ. ಉಳಿದ ಲಗೇಜ್ ಅಷ್ಟೇ ನೀವು ಗಳಿಸಿದ್ರು ಕೂಡ ಇಲ್ಲೇ ಬಿಟ್ಟು ಹೋಗಬೇಕು. ಖಾಲಿ ಹಾತ್ ಸೆ ಆಯೇ ಥೆ ಅವ್ರು ಜಾಯೆಂಗೆ ಕೈಸೆ, ಖಾಲಿ ಹಾತ್ ಸೆ ಜಾಯೆಂಗೆ. ಅದಕ್ಕೆ ಭಗವಂತ ಟ್ಯೂನ್ ಮಾಡಿದ್ದಾನೆ. ನೀನೇನಪ್ಪ ಎಲ್ಲ ಎಂಜಾಯ್ ಮಾಡೋ, ಇರು, ಆದ್ರೆ ಕೊನೆಗೆ ಬಿಟ್ಟು ಹೋಗ್ಬೇಕು. ಅನಿಲ್ ಅಂಬಾನಿನೇ ಇರಲಿ, ಟಾಟಾ ಬಿರ್ಲಾನೇ ಇರಲಿ, ಎಂಜಾಯ್ ಮಾಡಿ. ಇದೊಂಥರ 5 ಸ್ಟಾರ್ ಹೋಟೆಲ್ ಇದ್ದಂಗೆ. ನೀವು ಏನು ಒಯ್ಯೋಂಗಿಲ್ಲ. ನೀವು 5 ಸ್ಟಾರಿಗೆ ಹೋಟೆಲ್ ಹೋಗ್ಬೇಕಾದ್ರೆ ಏನೂ ಒಯ್ಯಂಗಿಲ್ಲ, ಎಲ್ಲ ಅವರೇ ಕೊಡ್ತಾರೆ. ದೇ ವಿಲ್ ಪ್ರೊವೈಡ್ ಎವ್ರಿಥಿಂಗ್. ಇವನ್ ನಿಮ್ಮ ಸೂಟು ಗೀಟು ಜಾಟು ಎಲ್ಲನೂ ಕೊಡ್ತಾರೆ ಅವ್ರು, ಬ್ರಷ್ ಪೇ ಎಲ್ಲನೂ. ನೀವು ಏನು ಖಾಲಿ ಕೈಲೇ ಹೋಗ್ಬೇಕು ನೀವು. ಹಂಗೆ ಖಾಲಿ ಕೈಲಿ ಹೋಗಿ ಮತ್ತೆ ಅಲ್ಲಿಂದ ಏನೂ ತರುವಂಗಿಲ್ಲ ಬರುವಾಗ, ಯಾಕೆ CCTV ನೋಡ್ತಿರ್ತದೆ. ಇವಾಗೆಲ್ಲ ಮೊದಲು ಅಗ್ನಿಸಾಕ್ಷಿ, ದೈವ ಸಾಕ್ಷಿ, ಆತ್ಮಸಾಕ್ಷಿ, ಮನಸ್ಸಾಕ್ಷಿ ಅಂತಿತ್ತು. ಈಗ ಅವೆಲ್ಲ ಇಲ್ಲ. ಈಗ CCTV ಸಾಕ್ಷಿನೇ ದೊಡ್ಡ ಸಾಕ್ಷಿ. ಅವೆಲ್ಲ ಔಟ್ಡೇಟೆಡ್. ಆಲ್ ದೋಸ್ ಸಾಕ್ಷೀಸ್ ಆರ್ ಔಟ್ಡೇಟೆಡ್. CCTV ಸಾಕ್ಷಿ. ಹಾಗೆ 5 ಸ್ಟಾರ್ ಹೋಟೆಲ್ನಲ್ಲಿ ಹೋಗುವಾಗ ನೀವು ಖಾಲಿ ಹೋಗಿ ಬರುವಾಗ ಖಾಲಿನೇ ಬರಬೇಕು. ಒಂದು ಚಮ್ಮಚ ಸ್ಪೂನ್ ಚೆನ್ನಾಗಿದಂತೆ ಸ್ಪೂನ್ ಚೆನ್ನಾಗಿ ತರೋದು, ಟವೆಲ್ ಚೆನ್ನಾಗಿ ಏನೂ ತರುವಂಗಿಲ್ಲ, ಖಾಲಿ ಕೈಲೇ ಬರಬೇಕಾಗ್ತದೆ. ಹಾಗೆ ಜಗತ್ತು ಅನ್ನೋದು ಕೂಡ ಒಂದು 5 ಸ್ಟಾರ್ ಹೋಟೆಲ್ ಇದ್ದಂಗೆ. ನೀವು ಇಲ್ಲಿ ಬಳಕೆ ಮಾಡ್ತೀರಾ, ಹೋಗುವಾಗ ಏನನ್ನು ಕೂಡ ಒಯ್ಯೋದಿಲ್ಲ. ಅದಕ್ಕೋಸ್ಕರ ನಮ್ಮ ಜೀವನ, ನಮ್ಮದು ಈ ಲೈಫನ್ನು ನಾವು ಆನಂದವಾಗಿ ಕಳಿಬೇಕು, ಟೆನ್ಷನ್ಲೆಸ್ ಆಗಬೇಕು. ನಮ್ಮ ಬದುಕನ್ನು ನಾವು ಸ್ಟ್ರೆಸ್ ಫ್ರೀ ಮಾಡ್ಕೋಬೇಕು. ನಾವು ಸ್ಟ್ರೆಸ್ ಜೋನ್ ಮಾಡ್ಕೋಬಾರ್ದು. ಅವರ್ ಲೈಫ್ ಶುಡ್ ಬಿ ನಾಟ್ ಎ ಸ್ಟ್ರೆಸ್ ಜೋನ್, ಇಟ್ ಶುಡ್ ಬಿ ಔಟ್ ಆಫ್ ಸ್ಟ್ರೆಸ್. ಸ್ಟ್ರೆಸ್ ಇರಬಾರ್ದು. ಆನಂದವಾಗಿ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದೀರಲ್ಲ, ಅವಾಗ ಏನಿದೆ ಮನಸ್ಸಿನಲ್ಲಿ? ಏನಿದೆ? ನಾನು ಶ್ರೀಮಂತ, ನಾನು ಬಡವ, ನನಗೆ ಅಷ್ಟು ಮಕ್ಕಳಿದ್ದಾರೆ, ಏನಿದೆ? ಏನಿಲ್ಲ. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರ. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟು. ಕಣ್ಣು ಮುಚ್ಕೋಬೇಕು ಯಾಕಂತ ಹೇಳ್ತಾರೆ ಅಂದರೆ, ಹೊರಗೆ ಏನಾದರೂ ಇದ್ದರೆ ಅದು ಮತ್ತೆ ದೃಷ್ಟಿಗೆ ಬಿದ್ದರೆ ಅದು ಒಳಗೆ ಹೋಗ್ತದೆ. ಈ ಬಾಡಿನಲ್ಲಿ ಸಿಸ್ಟಮ್ ಇದೆ, ಒಂದು ಔಟ್ಪುಟ್ ಸಿಸ್ಟಮ್ ಒಂದು ಇನ್ಪುಟ್ ಸಿಸ್ಟಮ್ ಅಂತ. ಬಾಡಿ ಈಸ್ ವಿತ್ 2 ಸಿಸ್ಟಮ್ಸ್, ಒಂದು ಔಟ್ಪುಟ್ ಸಿಸ್ಟಮ್, ಒಂದು ಇನ್ಪುಟ್ ಸಿಸ್ಟಮ್ ಅಂತ. ಈಗ ನಿಮ್ಮನ್ನು ನೋಡಿದೆ ನಾನು, ನಿಮ್ಮ ರೂಪ ನನ್ನ ಕಣ್ಣೊಳಗೆ ಹೋಯ್ತು, ಆಮೇಲೆ ನನ್ನ ಕಣ್ಣು ಮುಚ್ಕೊಂಡೆ ಅಂತಂದರೆ ಅದು ಒಳಗೆ ಹೋಗಿ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೆ ಏನನ್ನೂ ಅಬ್ಜೆಕ್ಟ್ ಮಾಡ್ಕೊಂಡು ನೋಡಬಾರ್ದು. ಕಣ್ಣು ಮುಚ್ಕೊಳ್ಳೋದಂದ್ರೆ ಹೊರಗಿನ ಜಗತ್ತು ಒಳಗೆ ಹೋಗದಂಗೆ ನೋಡ್ಕೊಳ್ಳೋದು. ಕಣ್ಣು ಬಿಡ್ತಿರಲ್ಲ ಅವಾಗ ಔಟ್ಪುಟ್ ಅಂದ್ರೇನು? ನೀವು ಧ್ಯಾನ ಮಾಡಿ ಕಣ್ಣು ಬಿಡ್ತಿರಲ್ಲ, ಅವಾಗ ನಿಮ್ಮಲ್ಲಿ ಒಂದು ಪವರ್ ರಿಲೀಸ್ ಆಗಿರ್ತದೆ. ಆ ಕಣ್ಣು ಬಿಟ್ಟಾಗ ಜಗತ್ತಿಗೆ ಉಪಕಾರ ಆಗ್ತದೆ. ಅದಕ್ಕೋಸ್ಕರ ಧ್ಯಾನ ನಮ್ಮ ಜೀವನ, ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಇದನ್ನು ಕಂಡುಬಿಟ್ಟೆ ಪತ್ರಿಜಿ ಮಹಾರಾಜರವರು. ಅವರು ಇದನ್ನ ಈ ಸಂತೋಷನ, ಈ ಸುಖಾನ ಎಲ್ಲರಿಗೂ ಹಂಚಬೇಕು ಅನ್ನೋ ಉದ್ದೇಶದಿಂದ ಹಿ ಟುಕ್ ಇಟ್ ಆಸ್ ಎ ಮಿಷನ್. ಅದನ್ನು ತಗೊಂಡ್ಬಿಟ್ಟು ಇಡೀ ಪ್ರಪಂಚದಾದ್ಯಂತ ಈ ಒಂದು ಪಿರಾಮಿಡ್ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದಾರೆ. ಒಂದು ಋಷಿ ಪರಂಪರೆ, ಒಂದು ಧ್ಯಾನ ಪರಂಪರೆಯನ್ನು ಹುಟ್ಟಾಕ್ತಾ ಇದ್ದಾರೆ. ನಮ್ಮಗಳಲ್ಲಿ ಮಠಮಾನ್ಯಗಳಲ್ಲಿ ಗುರು ಪರಂಪರೆ, ವಿರಕ್ತ ಪರಂಪರೆ, ಆರೂಢ ಪರಂಪರೆ, ಶರಣ ಪರಂಪರೆ ಅಂತಿದ್ದಾವೆ. ಬಟ್ ಇದು ಅಲ್ಟಿಮೇಟ್ಲಿ ಇದು ಬೇರೆ. ಇದು ಧ್ಯಾನ ಪರಂಪರೆ. ನೀವೆಲ್ಲ ಧ್ಯಾನ ಮಾಡ್ತಾ ಇದ್ರೆ ಋಷಿಪುತ್ರರು,
ಋಷಿಪುತ್ರಿಯರು. ಧ್ಯಾನ ಮಾಡ್ತಾ ಇದ್ರೆ, ಧ್ಯಾನ ಬಿಟ್ಟು ಏನಾದರೂ ಅಧ್ವಾನ ಮಾಡ್ತಾ ಇದ್ರೆ, ಧ್ಯಾನ ಮಾಡಿದ ಮೇಲೆ ಮನಸ್ಸು ಪ್ರಸನ್ನವಾಗಿರ್ಬೇಕು. ಧ್ಯಾನ ಮಾಡಿ ಪಿರಾಮಿಡ್ದೊಳಗೆ ಕೂತ್ಕೊಂಡು 15 ನಿಮಿಷನೋ ಅರ್ಧ ನಿಮಿಷನೋ ಧ್ಯಾನ ಮಾಡಿಬಿಟ್ಟು ಈಗ ಧ್ಯಾನ ಮಾಡ್ತಿದ್ರು ಎಲ್ಲಿ ಹೋದ್ರು ಅಂತ, ಈಗ ಇಲ್ಲೇ ನೋಡಿದ್ದೆ, ಇಲ್ಲೇ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ರು, ಎಲ್ಲಿ ಹೋದ್ರು, ಎಲ್ಲಿ ಹೋದ್ರು. ಧ್ಯಾನ ಮಾಡಿ ಅಡಿಗೆ ಮನೆಗೆ ಹೋಗೋಂಗಿಲ್ಲ, ಚಹಾ ಕುಡಿಲಿಕ್ಕೆ ಹೋಗಂಗಿಲ್ಲ. ಧ್ಯಾನ ಮಾಡಿದ ಮೇಲೆ ಏನು ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ ಯಾವುದದು? ಧ್ಯಾನದ ನೆಕ್ಸ್ಟ್ ಸ್ಟೆಪ್ಪು ಧಾರಣ, ಸಮಾಧಿ. ಅಷ್ಟಾಂಗ ಯೋಗದೊಳಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಧ್ಯಾನ ಮಾಡಿಬಿಟ್ಟು ಅಡಿಗೆ ಮನೆಗೆ ಚಹಾ ಕುಡಿಲಿಕ್ಕೆ ಹೋದರೆ ಅಲ್ಲ, ಅದು ಧ್ಯಾನ ಮಾಡಿಲ್ಲ ಅಂತ ಅರ್ಥ ಆಗ್ತದೆ. ಧ್ಯಾನ ಮಾಡಿ ನೀವು ಸಮಾಧಿಗೆ ಹೋಗಬೇಕು. ದಟ್ ಈಸ್ ನೆಕ್ಸ್ಟ್ ಸ್ಟೆಪ್. ಅರ್ಥ ಆಯ್ತಾ ನಾನು ಹೇಳಿದ್ದು? ನೆಕ್ಸ್ಟ್ ಹಂತಕ್ಕೆ ಬಿ ಎ ಮಾಡಿ ಏನು ಮಾಡಬೇಕು? ಎಮ್ ಎ ಮಾಡಬೇಕು. ಎಮ್ ಎ ಮಾಡಿ ಏನು ಮಾಡಬೇಕು? ಪಿ ಎಚ್ ಡಿ ಮಾಡಬೇಕು. ಪಿ ಎಚ್ ಡಿ ಮಾಡಿ ಏನು ಮಾಡಬೇಕು? ಡಿಲಿಟ್ ಮಾಡಬೇಕು. ಎಮ್ ಎ ಮಾಡಿ ಮಾಸ್ಟರ್ಸ್ ಆಗಿಬಿಟ್ಟು ಮತ್ತು ನಾನು ಅಲ್ಲಿ ಹೋಗ್ತೀನಿ ಅಂದರೆ ಅಲ್ಲ. ಅದಕ್ಕೋಸ್ಕರ ನೀವು ಧ್ಯಾನ ಮಾಡಿದವರು ನೀವು ತುಂಬ ಪವರ್ ಗ್ರಿಡ್ ಇದ್ದಂಗೆ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ನೀವು ಇನ್ನಷ್ಟು ಧ್ಯಾನ ಮಾಡಿದರೆ ನಿಮ್ಮ ವೈಬ್ರೇಷನ್ಸ್ ಅದು ಇಡೀ ಪ್ರಪಂಚಕ್ಕೆ ಕೊಡ್ತದೆ. ಆವಾಗ ಇಡೀ ಜಗತ್ತು ಶಾಂತವಾಗ್ತದೆ. ಏನು ಬೇಕಾಗಿದೆ ಜಗತ್ತಿಗೆ? ಜಗತ್ತಿಗೆ ಏನು ಬೇಕಾಗಿದೆ? ಓಂ ಶಾಂತಿ ಶಾಂತಿ ಶಾಂತಿ, ಪೀಸ್ ಪೀಸ್ ಪೀಸ್. ನಾವೆಲ್ಲ ಪೀಸ್ 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 ಅಂದ್ಕೊಂಡಿರ್ಬೇಕು. ಪೀಸ್ 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 ಆಗೋಬಾರ್ದು. ಅರ್ಥ ಆಯ್ತಾ ನಾನು ಹೇಳಿದ್ದು? ತುಂಬ ಸಂತೋಷ. ಪಿರಾಮಿಡ್ ಧ್ಯಾನ ನಿಮಗೆ ಅನುಕೂಲ. ಅದು ಪಿರಾಮಿಡ್ ನೋಡಿ ಅವ್ರು ಕಂಡು ಹಿಡ್ಕೊಂಡಿದ್ದಾರೆ ಅದನ್ನು. ಅದು ಅವರು ಸಾಧನೆ ಮಾಡಿ ಈ ರೀತಿ ಸ್ಟ್ರಕ್ಚರ್ ಇದ್ದರೆ ಅಲ್ಲಿ ಮಾಡಿದರೆ ಆಟೋಮೆಟಿಕ್ಲಿ ನಿಮಗೆ ಹೆಚ್ಚು ಪವರ್ ಸಪ್ಲೈ ಆಗ್ತಂತ ಕಂಡು ಹಿಡಿದಿದ್ದಾರೆ ಅವರು. ನಾವು ಪ್ಲೇನ್ ಆಗಿರ್ತಕ್ಕಂತಹ ಬಿಲ್ಡಿಂಗ್ ಧ್ಯಾನ ಮಾಡೋದಕ್ಕೂ ಪಿರಾಮಿಡ್ನಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಅದನ್ನು ಕಂಡು ಹಿಡಿದಿದ್ದಾರೆ ಅವರು. ಯಾಕೆ ಅಂದರೆ ಅಲ್ಲಿ ಏನು ಆಸ್ಟ್ರೋ ಮಾಸ್ಟರ್ಸ್ ಅಂತ ಹೇಳ್ತಾರಲ್ಲ, ಅವರೆಲ್ಲ ಅದನ್ನು ಆಶೀರ್ವಾದ ಮಾಡ್ತಿರ್ತಾರೆ, ಬ್ಲೆಸ್ಸಿಂಗ್ಸನ್ನು ಕಳಿಸ್ತಾ ಇರ್ತಾರೆ. ಸೊ ಆ ಟಾಪ್ನಲ್ಲಿ ಧ್ಯಾನ ಯಾವಾಗಲೂ ಊರ್ಧ್ವಮುಖಿಯಾಗಿರ್ತದೆ. ನಾವು ಯಾಕೆ ಅಗ್ನಿ ಪೂಜೆ ಮಾಡ್ತೀವಿ, ಹೋಮ ಮಾಡ್ತೀವಿ? ಅಗ್ನಿ ಊರ್ಧ್ವಮುಖಿಯಾಗಿರ್ತದೆ, ಅದಕ್ಕೆ ದೇವರು ಅಂತ ಕರಿತೀವಿ. ಹಾಗೆ ನೀವೆಲ್ಲರೂ ಊರ್ಧ್ವಮುಖವಾಗಬೇಕು ಅಂತ ನಿಮಗೆ ಅಲ್ಲಿ ಕೂತ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಅದ್ಭುತವಾದಂತಹ ಧ್ಯಾನವನ್ನು ಮಾಡ್ತಾ ಇದ್ದೀರಾ. ಧ್ಯಾನ ಮಾಡುವಾಗ ಮಾತಾಡಬೇಡಿ. ವೈಯಕ್ತಿಕವಾಗಿ ಏನೂ ಇಲ್ಲ. ಯಾರೋ ಧ್ಯಾನ ಮಾಡ್ಲಿಕ್ಕೆ ಹೋದ್ರಂತೆ 3 ಜನ ಸಾಧಕರು, ಅವ್ರು ಡಿಸೈಡ್ ಮಾಡಿದ್ರಂತೆ ಯಾರೂ ಮಾತಾಡುವಂಗಿಲ್ಲ ಅಂತ. ಒಂದು ಕ್ಯಾಂಡಲ್ ಇಟ್ಕೊಂಡ್ರು, ಮೊಂಬತ್ತಿ ಇಟ್ಕೊಂಡ್ಬಿಟ್ಟು ಅದನ್ನೇ ನೋಡ್ತಾ ಧ್ಯಾನ ಮಾಡೋದು. ಪಾಪ ಅದು ಉರಿತಾ ಇತ್ತು. ಮಾತಾಡಬೇಡಿ, ಮೊಬೈಲ್ ಬನ್ಸಂತ ಹೇಳಿದ್ನಲ್ಲ. ಅವ್ರು ಹೇಳಿದರು ಕ್ಯಾಂಡಲ್, ಆ ಮೊಂಬತ್ತಿ ಉರಿತಾ ಇದೆ, ಅದನ್ನೇ ನೋಡ್ತಾ ಇರೋದು, ಯಾರೂ ಮಾತಾಡುವಂಗಿಲ್ಲ. ಆವಾಗ 3 ಜನ ಸಾಧಕರು ಹೋಗಿ ಕೂತ್ಕೊಂಡು ಆ ಮೊಂಬತ್ತಿನ ನೋಡ್ತಾ ಧ್ಯಾನ ಮಾಡ್ತಾ ಇದ್ರು. ಆವಾಗ ಆ ಮೊಂಬತ್ತಿ ಕರಗ್ತಾ ಬರ್ತಾ ಇತ್ತು. ಅದು ಏನೋ ಆಗಿಬಿಟ್ಟು ಅದು ಮೊಂಬತ್ತಿ ಆರಿಬಿಟ್ಟು. ಆವಾಗ ಅಲ್ಲಿ ಕೂತ್ಕೊಂಡಿದ್ರು 3 ಜನರಲ್ಲಿ ಒಬ್ಬ, ಅಯ್ಯೋ ಮೊಂಬತ್ತಿ ಆರಿಬಿಡ್ತು ಅಂತ. ಏನು ಮಾಡ್ದ? ಮಾತಾಡ್ದ. ಏನು ಕಂಡೀಷನ್ ಇತ್ತು? ಮಾತಾಡಬಾರ್ದು. ಅವನು ಮಾತಾಡಿ ಆಯ್ತು, ಅಯ್ಯೋ ಮೊಂಬತ್ತಿ ಹೋಗ್ಬಿಡ್ತು ಅಂತ. ಅವಾಗ ಅವನ ಪಕ್ಕದಲ್ಲಿ ಕೂತ್ಕೊಂಡವನೇ, ಮಾತಾಡಬಾರ್ದಂತ ನಿಯಮ ಮಾಡಿದ್ದೀವಲ್ಲ, ಮತ್ತ್ಯಾಕೆ ಮಾತಾಡೋದೇವ ಅಂದ. ಅವನು ಮಾತಾಡ್ದ. ಅವ 3ನೇದವನು ಸುಮ್ಮನೆ ಕೊಡ್ಬೇಕಾಗಿತ್ತಲ್ಲ. ಅವನು ಮಾತಾಡ್ದ, ನೀ ಯಾಕೆ ಮಾತಾಡ್ದೇವ? 3 ಮಂದಿ ಮಾತಾಡ್ಬಿಟ್ರು. 3 ಮಂದಿದು ಧ್ಯಾನ ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತು. ಸೊ ಆ ನಿಟ್ಟಿನಲ್ಲಿ ಧ್ಯಾನ ಅನ್ನೋದು ನಮ್ಮ ಅಂತರಂಗದ ಬೆಳವಣಿಗೆಗೆ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅಂತ ಬಸವಣ್ಣವರೇನು ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ ಅಂತ ಹೇಳಿದ್ರಲ್ಲ, ಅದೆಲ್ಲವೂ ಕೂಡ ಯಾವಾಗ ಸಾಧ್ಯದ? ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ಮಾತ್ರ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಬಳ್ಳಾರಿ ಸಂಗನಕಲ್ ಗ್ರಾಮದ ಜನಗಳು ಎಲ್ಲ ಸುತ್ತಮುತ್ತಲಿಂದ ಅನೇಕ ಜನಗಳು ಬಂದಿದ್ದೀರಾ, ಭಾಳ ಸಂತೋಷ. ಆಮೇಲೆ ಅಲ್ಲಿ ಇದಿರ್ತಕ್ಕಂಥ ದಾನಿಗಳು ಎಲ್ಲ ನಿಮಗೆ ಇದಕ್ಕೆ ಇದು ಮಾಡ್ತಾ. ಆಗಲೇ ನನಗೆ ಪತ್ರಿಜಿ ಅವ್ರು ಹೇಳಿದರು, ಈ ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಷ್ಟು ಪಿರಾಮಿಡ್ ಕೇಂದ್ರಗಳು ಎಲ್ಲಿಯೂ ಇಲ್ಲಂತೆ, ಇಡೀ ವಿಶ್ವದಲ್ಲಿಲ್ಲ. 245 ಪಿರಾಮಿಡ್ ಕೇಂದ್ರಗಳು ಬಳ್ಳಾರಿ ಜಿಲ್ಲೆನಲ್ಲಿವೆ. ಇದು ವರ್ಲ್ಡ್ ರೆಕಾರ್ಡ್. ಇದು
ದಿಸ್ ಇಸ್ ವರ್ಲ್ಡ್ ರಿಕಾರ್ಡ್. ಹೆಮ್ಮೆ ಅನ್ನಿಸ್ತದೆ. ಸೊ ನಾನು ಇನ್ನು ಮುಂದೆ ಹೇಳ್ತೀನಿ, ನೀವೇನಾದರೂ ಬಳ್ಳಾರಿ ಜಿಲ್ಲೆಗೆ ಬೈಬೇಕು ಅಂತಂದರೆ 2 ಸಲ ವಿಚಾರ ಮಾಡಬೇಕು ನಾವು. ಯಾಕೆ ಇಷ್ಟೊಂದು ಪಿರಾಮಿಡ್ ಕೇಂದ್ರಗಳನ್ನ ಕಟ್ಟಿ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಂಥ ಮಹಾನುಭಾವರು ಋಷಿಗಳಿದ್ದಾಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಬಳ್ಳಾರಿ ಜಿಲ್ಲೆಗೆ ಇದೊಂದು ಅದ್ಭುತ ಶಕ್ತಿ. ಸೊ ಇವತ್ತು ಹಿಂದೆ ಒಮ್ಮೆ ಇದು ಗಣಿ ಜಿಲ್ಲೆ ಅಂತ ಇದನ್ನು ಕರೀತಾ ಇದ್ರು. ಮೈನ್ಸ್ ಸಿಟಿ ಅಂತ ಕರೀತಾ ಇದ್ರು ಬಳ್ಳಾರಿಗೆ. ಸೊ ಇನ್ನು ಮುಂದೆ ಇದಕ್ಕೆ ಮೈನ್ಸ್ ಸಿಟಿ ಅಂತ ಕರೆಯಂಗಿಲ್ಲ, ಮೆಡಿಟೇಷನ್ ಸಿಟಿ ಅಂತ ಕರೀತಾರೆ. ಈ ಶುಡ್ ಬಿ ನೋನ್ ಆಸ್ ಮೆಡಿಟೇಷನ್ ಸಿಟಿ. ಯಾಕಂದ್ರೆ ನಾನು ತುಮಕೂರಿಗೆ ಹೇಳ್ತಾ ಇರ್ತೀನಿ, ನಮ್ಮ ತುಮಕೂರಲ್ಲಿ ಸಿದ್ಧಗಂಗೆ ಮಠ ಇದೆಯಲ್ಲ, ನಮ್ಮ ತುಮಕೂರಿಗೆ ನಾವು ಅವರೆಲ್ಲರೂ ಬರೀ ತುಮಕೂರು ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ, ಇಲ್ಲಿ ಸ್ವಾಮೀಜಿಯವರು, ನಮ್ಮ ಸಿದ್ಧಗಂಗೆ ಸ್ವಾಮೀಜಿಗಳು ದಾಸೋಹ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ಮೇಲೆ ನಮ್ಮ ತುಮಕೂರು ಸಿಟಿ ಸ್ಮಾರ್ಟ್ ಸಿಟಿ ಅಂತ ಕರೆಯುವಂಗಿಲ್ಲ, ತುಮಕೂರು ಈಸ್ ಎ ದಾಸೋಹ ಸಿಟಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಜೈಪುರ್ನಲ್ಲಿ ಪಿಂಕ್ ಸಿಟಿ, ಬ್ಲೂ ಸಿಟಿ, ವೈಟ್ ಸಿಟಿ, ಗೋಲ್ಡನ್ ಸಿಟಿ ಅಂತ ರಾಜಸ್ಥಾನದಲ್ಲಿ, ಜೈಪುರು ಎಲ್ಲ ಆ ಕಡೆ. ಹಾಗೆ ನಮ್ಮದು ತುಮಕೂರು ದಾಸೋಹ ಸಿಟಿ ಆದರೆ ನಮ್ಮ ಬಳ್ಳಾರಿ ಸೊ ವರ್ಡ್ ಯೂಸೇಜ್ ನೋಡಿ ನೀವು. ಯಾಕೆಂದರೆ ನನ್ನ ಬಳ್ಳಾರಿ, ನನ್ನ ಕರ್ನಾಟಕ, ನನ್ನ ಭಾರತ ಅನ್ನುವಂಥ ಭಾವನೆ ನನಗಿದೆ. ಅದಕ್ಕಾಗಿ ನನಗೆ ಯಾವುದೇ ಬೇರೆ ಕಾಣಂಗಿಲ್ಲ. ಸೊ ಹೀಗಾಗಿ ನನ್ನ ಬಳ್ಳಾರಿ, ಇದು ನನ್ನ ತುಮಕೂರು ದಾಸೋಹ ಸಿಟಿ ಆದರೆ ನನ್ನ ಬಳ್ಳಾರಿ ಮೆಡಿಟೇಷನ್ ಸಿಟಿ. ಬಿಕಾಸ್ ಆಫ್ ಪಿರಾಮಿಡ್ ಮೆಡಿಟೇಷನ್ ಸೆಂಟರ್ಸ್ ಆ್ಯಂಡ್ ಬಿಕಾಸ್ ಆಫ್ ಪತ್ರಿಜಿ ಮಹಾರಾಜ್. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಮ್ಮ ಕೃಷ್ಣಪ್ಪನವರು ತಪವನಕ್ಕೆ ಬಂದು ಬರಬೇಕು, ತಾವು 3ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ ನನ್ನನ್ನು ಆಹ್ವಾನಿಸಿದರು. ಅದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದರೆ ನಿಮ್ಮನ್ನೆಲ್ಲರೂ ನೋಡೋದು, ಇಷ್ಟೊಂದು ಧ್ಯಾನಸ್ಥರನ್ನು ನೋಡೋದೇ ಒಂದು ಭಾಗ್ಯ. ಒಳ್ಳೆಯವರು ಆಗದಿದ್ರೂ ಪರವಾಗಿಲ್ಲ, ಒಳ್ಳೆಯವರು ನೋಡೋದು ಭಾಳ ದೊಡ್ಡ ಪುಣ್ಯ. ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಒಂದು ಮಾತು ಹೇಳ್ತೀವಿ, ವಿಭೂತಿ ಹಚ್ಕೊಳ್ತಿದ್ರು ಪರವಾಗಿಲ್ಲ, ವಿಭೂತಿ ಹಚ್ಕೊಂಡವ್ರು ನೋಡಿದ್ರೆ ಸಾಕು ಅಂತ, ಪುಣ್ಯ ಬರ್ತದೆ ಅಂತ. ಸೊ ಹಾಗೆ ನೀವೆಲ್ಲರನ್ನ ಧ್ಯಾನಸ್ಥರನ್ನು ನೋಡುವಂಥದ್ದು ಬಹಳ ಖುಷಿ. ನನಗೆ ಇನ್ನೊಂದು ಸೌಭಾಗ್ಯ ದೊರಕಿತ್ತು. ಕಳೆದ ಡಿಸೆಂಬರ್ 21ಕ್ಕೆ ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಮಾಡ್ತಾರೆ. ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ. ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ. 195 ದೇಶಗಳು ಆ ಯೋಗ ದಿನಾಚರಣೆಯನ್ನು ಮಾಡ್ತವೆ. ಅದೇ ರೀತಿ ಇವಾಗ ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಮಾಡಿದ್ದಾರೆ, ಡಿಸೆಂಬರ್ 21ಗೆ ನಡೀತದೆ. ಸೊ ಆ ನಿಟ್ಟಿನಲ್ಲಿ ನೋಡಿ, ಅದೊಂದು ನಮ್ಮ ಇಡೀ ಜಾಗತಿಕ ಇತಿಹಾಸದಲ್ಲಿ, ಯೂನಿವರ್ಸಲ್ ಹಿಸ್ಟ್ರಿನಲ್ಲಿ ಇದೊಂದು ಅದ್ಭುತವಾದಂತಹ ಒಂದು ಯೋಗದಾನ. ಧ್ಯಾನ ಮಾಡುವಂಥ ಜನಗಳಿಗೆ ಇದೊಂದು ಅದ್ಭುತವಾದಂಥ ಕೊಡುಗೆ, ಡೆಡಿಕೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ವರ್ಲ್ಡ್ ಮೆಡಿಟೇಷನ್ ಡೇ ದಿನ ನಾನು ಬಾಗಲಕೋಟೆಗೆ ಹೋಗಿದ್ದೆ. ಅಲ್ಲಿಯೂ ಕೂಡ ಪ್ರಧಾನವಾಗಿ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದರು. ಸೊ ಅಲ್ಲಿ ಕೂಡ 5,000 ಜನ ಕೂತ್ಕೊಂಡು ಧ್ಯಾನದ ಬಗ್ಗೆ ಸುಮಾರು 1 ಗಂಟೆ ಕಾಲ ನಮ್ಮ ಮಾತುಗಳನ್ನ ಕೇಳಿ ತುಂಬ ಖುಷಿಪಟ್ಟರು. ಹಾಗೆ ನೀವು ಕೂಡ ನಮ್ಮ ಮಾತುಗಳನ್ನ ಕೇಳ್ತಾ ಖುಷಿ ಪಡ್ತಾ ಇದ್ದೀರಾ, ಅದು ನನಗೆ ಭಾಳ ಖುಷಿ ಆಗುತ್ತೆ. ನಿಮ್ಮಂಥವ್ರನ್ನೆಲ್ಲ ನೋಡಿದರೆ ಇನ್ನಿಷ್ಟು ಮಾತಾಡ್ಬೇಕನ್ನಿಸ್ತದೆ. ಕೆಲವು ಸಭೆಗಳಿರ್ತವೆ, ಆಯಾರಾಮ್ ಗಯಾರಾಮ್, ಯಾರು ಸ್ಥಾಯಿರಾಮ್ ಇಲ್ವೇ ಇಲ್ಲ. ವೇದಿಕೆ ಮೇಲೆ ಕೂತ್ಕೊಂಡವರು ಅಷ್ಟೇ, ಭಾಳ ದೊಡ್ಡವರು ಇರ್ತಾರೆ, ಎದ್ದೆ ಹೋಗ್ತಿರ್ತಾರೆ. ನಿಮಗೆ ಏನಾರ ಹೇಳ್ಬೋದು, ಇವ್ರಿಗೆ ಹೇಳಕ್ಕಾಗಂಗಿಲ್ಲ. ದೊಡ್ಡ ಮನುಷ್ಯರು, VIP. ಇದು ಇತ್ತೀಚೆಗೆ ಆ ಸಭೆ ಸಮಾರಂಭಗಳ ಬಗ್ಗೆ ನನಗೇನು ತುಂಬ ಐ ಡೋಂಟ್ ಹ್ಯಾವ್ ಎನಿ ಇದು ರಿಗಾರ್ಡ್. ಯಾಕಂದರೆ ಸಭಾ ಗಾಂಭೀರ್ಯನೇ ಇಲ್ಲ. ಯಾರಾದರೂ ಒಬ್ರು ಮಾತಾಡ್ತಾ ಇರ್ತಾರೆ, ನಾವು ಕೂತ್ಕೊಂಡು ಕೇಳಬೇಕು ಅನ್ನುವಂಥದ್ದಿಲ್ಲ. ಇನ್ನೂ ಟ್ರೆಜಿಡಿ ಏನು ಅಂದರೆ, ಅಲ್ಲಿ ಮುಂದೆ ಏನಿರ್ತಾರೆ ಅಲ್ಲೇ ನೀರು ಎಲ್ಲ ಬಾಟ್ಲಿ ಎಲ್ಲ ಇಟ್ಟಿರ್ತಾರೆ. ಸಭಾ ಗಾಂಭೀರ್ಯದಲ್ಲಿ ನಾವು ನೀರು ಕುಡಿಯುವಂಗಿಲ್ಲ. ನಮಗೂ ಮುಂದಿಟ್ಟಿರ್ತಾರೆ, ನೀರು ತಂದು ಕುಡೀರಿ ಸ್ವಾಮಿಗಳಂತ. ನಾನು ಅಷ್ಟೇ ವಿಚಾರ ಮಾಡ್ತಿರ್ತೀನಿ, ಏನಪ್ಪ ಇವತ್ತೇನೋ ನೀರು ತಂದಿಡ್ತೀರಿ, ಮುಂದೆ ಏನು ಅಂತ. ಅದಕ್ಕೆ ಆ ನೀರು ಕುಡಿಯೋ ಸಂಸ್ಕೃತಿ. ಯಾಕೆ ನಮಗೊಂದು 2 ಗಂಟೆ 3 ಗಂಟೆ ನಿಗ್ರಹ ಬೇಡವಾ ಮನಸ್ಸಿನ ಮೇಲೆ? 2 ಗಂಟೆ 3 ಗಂಟೆ ಯು ಶುಡ್ ಹ್ಯಾವ್ ಕಂಟ್ರೋಲ್. 8 ದಿನ 10 ದಿನ ಉಪವಾಸ ಇರ್ತಾರೆ. ಗಾಂಧೀಜಿಯವರು 21 ದಿನ ಉಪವಾಸ ಇರ್ತಾ ಇದ್ರು. ನೀವು ಶಿವರಾತ್ರಿಗೆ 1 ದಿವಸ ಪೂರ್ತಿ ಉಪವಾಸ ಇರ್ತೀರಿ. 3 ಗಂಟೆ ನಮಗೆ ನೀರು ಕುಡಿಲಿಕ್ಕೆ ಇರದೇ ಆಗಂಗಿಲ್ವಾ? ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಕುಡಿದಲ್ಲಿ ತಂದಿಟ್ಟು ಬಿಡ್ತಾರೆ. ಅವ್ರು ತಂದಿಟ್ಟಾರೆ, ಇವ್ರು ಕುಡಿತಾರೆ. ಇವಾಗ ಇಲ್ಲಿ ನೀರು ಇಟ್ಟಾರೆ, ಇನ್ನೂ ಡ್ರೈ ಫ್ರೂಟ್ ತಂದಿರ್ತಾರೆ. ಇವಾಗ ಇವೆಲ್ಲ ರಾಜಕಾರಣಿಗಳು ಅಲ್ಲೇ ನಿಮ್ಮ ತಿಂತಿರ್ತಾರೆ. ಪಾಪ ನೀವು ನೋಡ್ಕೊತ ಕೂತಿರ್ತೀರಿ. ನಿಮಗಿಲ್ಲ, ಅವ್ರಿಗೆ ಡ್ರೈ ಫ್ರೂಟ್ ಇರ್ತದೆ, ನೀವು ಡ್ರೈ ಆಗಿ ನೋಡ್ಕೊಂಡು ಕೂತಿರ್ತೀರಿ. ನಿಮ್ಗೆ ಹೆಂಗೆ ಅಂತದ ಮನಸ್ಸಿಗೆ. ಅದು ಚಿಕ್ಕ ಮಕ್ಳಿದ್ರೆ ಅವಾಗೇನು, ಅಮ್ಮ ನೋಡವನು ಸ್ಟೇಜ್ ಮೇಲೆ ಕೂತ್ಕೊಂಡ ನೋಡೋನು, ಅವ್ನು ಡ್ರೈ ಫ್ರೂಟ್ ತಿಂತಾರೆ, ನೋಡಮ್ಮ
ಅವಾಗ ಹೇಳಿದಾಗ. ಸೊ ಇಟ್ ಈಸ್ ನಾಟ್ ಗುಡ್. ಬಟ್ ನಮಗೇನಾಗಿದೆ, ಯಾವುದೇ ಒಂದು ಫ್ಯಾಷನ್ ಆಗಿ ಬಂತಂದ್ರೆ ಅದು ನಾವು ಪಾಯ್ಸನ್ ಆಗಿದ್ರು ನಮ್ದಂತ ತಿಳ್ಕೊಂಡ್ಬಿಡ್ತೀವಿ. ಫುಡ್ ಪಾಯ್ಸನಿಂಗ್ ಅಂತಾರೆ, ಇದೆಲ್ಲ ಕಲ್ಚರ್ ಪಾಯ್ಸನಿಂಗ್. ಇದು ದಿಸ್ ಈಸ್ ಕಾಲ್ಡ್ ಕಲ್ಚರ್ ಪಾಯ್ಸನಿಂಗ್. ನಾವು ಸ್ವಾಮಿಗಳಿಗೆ ನಮಗೆ ನಿಯಮ ಇದೆ, 3 ಹೊತ್ತು ಸ್ನಾನ ಮಾಡಬೇಕು, 3 ಹೊತ್ತು ಪೂಜೆ ಮಾಡಬೇಕು ಅಂತ. ಇವಾಗ ನಾವು ಎಲ್ಲ ಹೈಫೈ ಆಗಿಬಿಟ್ಟು ಸ್ನಾನ ಬಿಟ್ಟಿವಿ, ಪೂಜೆನೂ ಬಿಟ್ಬಿಟ್ಟಿವಿ. ಅವ್ರನ್ನ ಇವ್ರು ಬೈಯೋದು, ಇವ್ರನ್ನ ಅವ್ರನ್ನ ಬೈಯೋದು. ಕಾವಿ ಬಗ್ಗೆ ಒಂದು ಸ್ವಲ್ಪ ಗೌರವ ಇದೆ, ಇನ್ನು ಈಗಲೂ ಇದೆ. ಕೆಲವು ಮಹಾನುಭಾವರು ಅದನ್ನು ಕಳೆದು ಹಾಕ್ತಾ ಇದ್ದಾರೆ, ಅವ್ರನ್ನ ದೇವರೇ ಕ್ಷಮಿಸಬೇಕು. ಸೊ ಆ ನಿಟ್ಟಿನಲ್ಲಿ ನಮಗೆ ನಾವೇ ನೀತಿ ಸಂಹಿತೆಯನ್ನು ರೂಪಿಸ್ಕೊಳ್ಬೇಕು. ನಮಗೆ ನಾವೇ ಲಕ್ಷ್ಮಣ ರೇಖೆಯನ್ನು ಹಾಕ್ಕೊಳ್ಬೇಕು. ಲಕ್ಷ್ಮಣ ರೇಖೆಯನ್ನು ಹಾಕ್ಕೊಳ್ಳದೆ ಇದ್ರೆ ನಮ್ಮನ್ನು ಯಾರಾದರೂ ಹೊತ್ಕೊಂಡು ಹೋಗ್ಬಿಡ್ತಾರೆ. ಸೀತೆ ಎಲ್ಲಿಯವರೆಗೆ ಲಕ್ಷ್ಮಣ ರೇಖೆನಲ್ಲಿದ್ಲೋ ಅವಳಿಗೆ ರಾವಣ ಟಚ್ ಮಾಡ್ಲಿಕ್ಕಾಗಲಿಲ್ಲ. ಯಾವಾಗ ಲಕ್ಷ್ಮಣ ರೇಖೆಯನ್ನು ದಾಟಿ ಹೊರಗೆ ಬಂದ್ಲೋ ಆವಾಗ ಅವನು ಸಿ ಹ್ಯಾಸ್ ಬಿನ್ ಅಬ್ಡಕ್ಟೆಡ್, ಅಪಹರಿಸ್ಕೊಂಡು. ಹಾಗೆ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ ನಾವೇ ಲಕ್ಷ್ಮಣ ರೇಖೆಗಳನ್ನ ಹಾಕೊಳ್ಳೋದು. ಗೈಡ್ಲೈನ್ಸ್ ಅಂತೀವಿ. ಕೊರೋನಾದೊಳಗೆ ಗೈಡ್ಲೈನ್ಸ್ ಫಾಲೋ ಮಾಡ್ತಿದ್ರಲ್ಲ ನೀವು. ಯಾರನ್ನೂ ಮುಟ್ಟಬೇಡಿ, ಯಾರನ್ನೂ ಮುಟ್ಟಬೇಡಿ, ಯಾರನ್ನೂ ಮುಟ್ಟಬೇಡಿ. ಮೊದಲು ನಮ್ಮ ಭಾರತದೊಳಗೆ ಅವ್ರನ್ನ ಮುಟ್ಟಬೇಡ, ಇವ್ರನ್ನ ಮುಟ್ಟಬೇಡ ಅಂತ ಹೇಳ್ತಿದ್ರು. ಯಾವಾಗ? ಬಿಫೋರ್ ಕೊರೋನಾ. ಅವ್ರನ್ನ ಮುಟ್ಟಬೇಡಿ, ಇವ್ರನ್ನ ಕೊರೋನಾ ಬಂದಮೇಲೆ ನನ್ನ ಮುಟ್ಟಬೇಡಿ, ನನ್ನ ಮುಟ್ಟಬೇಡಿ, ನನ್ನ ಮುಟ್ಟಬೇಡಿ. ಅಸ್ಪೃಶ್ಯ ಅಸ್ಪೃಶ್ಯ ಆಯಿತು, ಮಾಸ್ಪೃಶ್ಯ ಅಂತ. ಅದಕ್ಕೆ ಕಾಲಗಳಲ್ಲಿ ನಾವು ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂತ ಮಾಡ್ತೀವಿ. ನಾನು ಇತ್ತೀಚೆಗೆ ಕೊರೋನಾ ಬಂದಮೇಲೆ 2 ಮಾಡಿದ್ದೇನೆ. BC ಅಂದರೆ ಬಿಫೋರ್ ಕೊರೋನಾ, AC ಅಂದರೆ ಆಫ್ಟರ್ ಕೊರೋನಾ ಅಂತ. ಅದಕ್ಕೆ BC ಅಂದರೆ ಬಿಫೋರ್ ಕ್ರಿಸ್ತ, AD ಅಂತ ಕರೀತಾ, ಆಫ್ಟರ್ ದಿ ಡೆತ್ ಆಫ್ ಕ್ರಿಸ್ತ ಅಂತ. ಬಟ್ ಇವಾಗ ಅದು ಚೇಂಜ್ ಆಗಿದೆ. ಅದಕ್ಕೋಸ್ಕರ ನಾವು ನಮಗೆ ನೀತಿ ಸಂಹಿತೆಯನ್ನು ಹಾಕೋಬೇಕು. ಕಲ್ಚರ್ ಪಾಯ್ಸನಿಂಗ್ ಆಗಬಾರ್ದು. ಭಾರತದ ಕಲ್ಚರ್ ಏನಿದೆ, ನಿಗ್ರಹ ಅನುಗ್ರಹ. ನಿಗ್ರಹವಿದ್ದರೆ ಅನುಗ್ರಹ. ಅದನ್ನು ಬಿಟ್ಟು ಇವಾಗ ಆಗ್ರಹವಿದ್ದರೆ ಅನುಗ್ರಹ ಅಂತ ಆಗಿದೆ. ದಟ್ ಈಸ್ ನಾಟ್ ಗುಡ್. ಸೊ ಆ ನಿಟ್ಟಿನಲ್ಲಿ ನಾವು ಎಷ್ಟು ಸಾಧ್ಯನೋ ಅಷ್ಟು ತೀರ ದೇಹ ಬೇಕಂದಾಗ, ನಾವು ಭಾಳ ಮಂದಿ ಆರೋಗ್ಯ ಯಾಕೆ ಕೆಡಿಸ್ಕೊಂಡಿವಿ ಅಂದರೆ ಟೈಮ್ ಟು ಟೈಮ್ ಊಟ ಮಾಡ್ತಾ ಇದೀವಿ ನಾವು. ಹೊಟ್ಟೆ ಹಸಿದಿದೆ ಅಂತ ಮಾಡ್ತಾ ಇಲ್ಲ. ದೇಹ ಅಂದ್ರೆ ಏನು? ದೇಹಿ ಅನ್ನೋದೇ ದೇಹ. ಅದು ಬೇಡ್ತದೆ, ಹಸು ಆದ್ಮೇಲೆ ಬೇಡ್ತದೆ ಅದು. ಅವಾಗ ನೀಡಬೇಕು. ನಾವಿಲ್ಲ 8 ರಿಂದ 9 ಟಿಫಿನ್ ಟೈಮು. ನೋಡಿ, ಸಸ್ಯಾಹಾರ ಅಂತ ಸ್ವಾಮಿ ಇವರು ಸಸ್ಯಾಹಾರ ಜಗತ್. ಇಲ್ಲಿ 3 ಜಗತ್ತುಗಳನ್ನ ಕಂಡುಹಿಡಿದಿದ್ದಾರೆ. ಒಂದು ಧ್ಯಾನ ಜಗತ್, ಇನ್ನೊಂದು ಮತ್ತೊಂದು 3 ಜಗತ್ತುಗಳಿವೆ. 3 ಲೋಕ ಅಂತ ಕರಿತಿದೀವಲ್ಲ ನಾವು. ಈ 3 ಜಗತ್ತುಗಳಿವೆಲ್ಲ. ಯಾವುದು ಒಂದೇ ಜಗತ್ತು? ಜೋರಾಗಿ ಹೇಳಿ. ಜೋರಾಗಿ ಹೇಳಿ. ಅವ್ರಿಗೆ ಪತ್ರಿಜಿಯವ್ರಿಗೆ ಖುಷಿಯಾಗಿ, ಎಲ್ಲೋ ಇದ್ದಾರೆ ಪತ್ರಿಜಿಯವರು, ಇಲ್ಲೇ ಇದ್ದಾರೆ. ಅವ್ರು ನಿಮ್ಮನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಓ, ನನ್ನ ಸಂತಾನ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಅಂತ ಖುಷಿ ಪಡ್ತಾ ಇದ್ದಾರೆ ಅವರು. ಯಾವ ಜಗತ್ತು? ಇನ್ನೊಂದು ಜಗತ್ತು. ಇನ್ನೊಂದು ಜಗತ್ತು. ಈ ಜಗತ್ತಿನಲ್ಲಿರ್ತಕ್ಕಂಥ ನೀವೆಲ್ಲರೂ ಈ ಜಗತ್ ನಿಮ್ದು. ಸೊ ಅದಕ್ಕೋಸ್ಕರ ಧ್ಯಾನಾವಾಸ್ಯಮಿದಂ ಜಗತ್, ಸಸ್ಯಾಹಾರವಾಸ್ಯಮಿಸಂ ಇದಂ ಜಗತ್, ಆಮೇಲೆ ಪಿರಾಮಿಡ್ ಇದಂ ಜಗತ್, ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳ್ದಂಗೆ ಎಲ್ಲರೂ ಧ್ಯಾನ ಮಾಡ್ತಾ ಇದ್ರು. ನೋಡಿ, ಸಸ್ಯಾಹಾರವನ್ನು ಅದನ್ನೊಂದು ನಿಮ್ಗೆ ನಾನು ಹೇಳಲಿಕ್ಕೆ ಕೊನೆಯದಾಗಿ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನು ಬೇಗನೆ ಮುಗಿಸ್ತೀನಿ ಅಂತ ಅರ್ಥ. ನಿಮ್ಗೆ ಎಷ್ಟೋ ಸಮಾಧಾನ ಆಗ್ತದೆ, ಮುಗಿಸ್ತಾರೆ ಬಿಡಪ್ಪ. ಅದೊಂದು ಮೈಂಡ್ ಬೂಸ್ಟಿಂಗ್. ಅದು ಇಷ್ಟೊತ್ತನ ಮಾತಾಡಿದ್ದೀನಿ, ಮುಗಿಸ್ತಾರೆ ಬಿಡಿ, ಸಮೀಪ ಬಂದಾರೆ. ಅವಾಗ ಇದನ್ನು ಹೇಳ್ತಾ ಮತ್ತೆ ಹೇಳ್ಕೊಂಡು ಹೋದ್ರು ನಡೀತಿರ್ತದೆ. ಇದೊಂದು ಗಿಮಿಕ್ಕಿದು. ಸೊ ಸಸ್ಯಾಹಾರ, ನಾವೆಲ್ಲರೂ ಸಸ್ಯಾಹಾರಿಗಳಾಗಬೇಕು. ಅದು ಮನುಷ್ಯನಿಗೆ. ಪ್ರಾಣಿಗಳಿಗೆ ಬಿಡಿ, ನಮ್ಮಲ್ಲಿ ಎರಡೇ ಜಾತಿಗಳಿವೆ. ಮುಖ್ಯವಾಗಿ 2 ಜಾತಿಗಳು, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಪಶು, ಪಕ್ಷಿ, ಪನ್ನಗ ಎಲ್ಲಗಳೇ, ಈಚ್ ಆ್ಯಂಡ್ ಎವ್ರಿಥಿಂಗ್ ಜಗತ್ತಿನಲ್ಲಿ ಇರೋದು ಏನು ಇದೆ ಎಲ್ಲ 2 ಜಾತಿ, ಒಂದು ಗಂಡು, ಒಂದು ಹೆಣ್ಣು. ಪಶುಗಳಲ್ಲೂ ಇದೆ, ಪ್ರಾಣಿಗಳಲ್ಲೂ ಇದೆ, ಪಕ್ಷಿಗಳಲ್ಲೂ ಇದೆ ಗಂಡು. ಇನ್ನೊಂದು ಜಗತ್ತಿದೆ, ಒಂದು ವೆಜಿಟೇಬಲ್ ಜಾತಿ, ಇನ್ನೊಂದು ವೆಜಿಟೇರಿಯನ್ ಜಾತಿ, ಇನ್ನೊಂದು ನಾನ್ ವೆಜಿಟೇರಿಯನ್ ಜಾತಿ ಅಂತ. ಪಶುಗಳಲ್ಲೂ ಕೂಡ ವೆಜಿಟೇರಿಯನ್ ಜಾತಿ ಇದೆ, ಪಶುಗಳಲ್ಲೂ ಕೂಡ ನಾನ್ ವೆಜಿಟೇರಿಯನ್ ಜಾತಿ ಇದೆ. ನೋಡಿ, ಆನೆ ಅಷ್ಟು ದೊಡ್ಡದಿದೆ, ಅದ್ರ ಜಾತಿ ಯಾವುದು? ವೆಜಿಟೇರಿಯನ್ ಜಾತಿ. ನೀವು ಗಣಪತಿಗೆ ಸೊಂಡಿ ಇಟ್ಟು ಏನು ಇಡ್ತೀರಾ? ಅಲ್ಲಿ ಹುಲ್ಲು ಇಡ್ತೀರಾ? ಗರಿಕೆ ಹುಲ್ಲು ಇಡ್ತೀರಾ? ಸೊ ವೆಜಿಟೇರಿಯನ್, ದೋ ಇಟ್ ವಾಸ್ ಎ ಬಿಗ್ ಹ್ಯೂಜ್ ಅನಿಮಲ್, ಇಟ್ ಈಟ್ಸ್ ಓನ್ಲಿ ವೆಜಿಟೇರಿಯನ್ ಅದು. ಸೊ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್ ಅಂತ 2 ಇರೋದು. ಸೊ ಅದಕ್ಕೋಸ್ಕರ ಸಸ್ಯಾಹಾರವನ್ನು ನೀವು ಎಲ್ಲರೂ ಊಟ ಮಾಡಬೇಕು ಅಂತ ಅವರು ನಿಯಮ ಮಾಡಿದ್ದಾರೆ. ಅದ್ರ ಸ್ವಲ್ಪ ಒಂದು ಆಂದೋಲನ ನಡೆದಿದೆ. ನಿಮಗೆ ಫಾರ್ ಯುವರ್ ಸರ್ಪ್ರೈಸ್ ಐ ವಿಲ್ ಟೆಲ್ ಯು, ಇವತ್ತು ಭಾರತದಲ್ಲಿಕ್ಕಿಂತಲೂ ಏನು ಅವೆಲ್ಲ ಮಾಂಸದ ದೇಶಗಳು ಅಂತ ಏನು ಹೇಳ್ತೀವಿ, ಅವರು ವೆಜಿಟೇರಿಯನ್ ಆಗಿದ್ದಾರೆ, ನಮ್ಮಲ್ಲಿ ನಾನ್ ವೆಜಿಟೇರಿಯನ್ ಆಗಿದ್ದಾರೆ. ಅವರೆಲ್ಲ ಅದು ಇಟ್ ವಾಸ್ ಲೈಕ್ ಎ ಮೂಮೆಂಟ್, ಹಾಗೆ ನಡೀತಾ ಇದೆ. ಆದರೆ ನಮ್ಮಲ್ಲಿ ಅದನ್ನು ಬಿಡ್ತಾ ಇದ್ದೀವಿ. ಹಾಗಾಗಬಾರ್ದು.
ನಾವೆಲ್ಲ ಸಸ್ಯಾಹಾರಿಗಳಾಗಬೇಕು. ಅದಕ್ಕೋಸ್ಕರ ಪತ್ರಿಜಿಯವರೊಂದು ಸಂಕಲ್ಪ ಮಾಡಿದ್ದಾರೆ. ಆಮೇಲೆ ಬರೀ ಸಸ್ಯಾಹಾರಿಗಳಲ್ಲ, ಊಟನೂ ಕಡಿಮೆನೇ ಮಾಡ್ಬೇಕು ನೀವು. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಅಂತ. ಯುಕ್ತಾಹಾರ ಅಂದ್ರೆ ಏನು? ನೀವು ಎಷ್ಟು ಕೆಲಸನ ಔಟ್ಪುಟ್ ಮಾಡ್ತೀರಿ ಅಷ್ಟೇನೆ ಇನ್ಪುಟ್ ಮಾಡ್ಬೇಕು ಆಹಾರನ ನೀವು. ದಟ್ ಈಸ್ ಕಾಲ್ಡ್ ಯುಕ್ತಾಹಾರ. 10 ಮಂದಿ ಕೆಲಸ ಮಾಡುವಷ್ಟು ಮಾಡಿ ಇಬ್ಬರೇ ಊಟ ಮಾಡುವಷ್ಟು ಮಾಡಿದ್ರೆ ಅದು ಯುಕ್ತಾಹಾರ ಅಲ್ಲ. 10 ಮಂದಿ ಕೆಲಸ ಮಾಡುವಷ್ಟು ಮಾಡಿ ಇಬ್ಬರೇ ಊಟ ಮಾಡುವಷ್ಟು ಮಾಡಿದ್ರೆ ಅದು ಯುಕ್ತಾಹಾರ ಅಲ್ಲ. 10 ಮಂದಿ ಊಟ ಮಾಡುವಷ್ಟು ಮಾಡಿಬಿಟ್ಟು ಇಬ್ಬರೇ ಕೆಲಸ ಮಾಡುವಷ್ಟು ಮಾಡಿದ್ರೆ ಅದು ಯುಕ್ತಾಹಾರ ಅಲ್ಲ. 10 ಮಂದಿ ಕೆಲಸ ಮಾಡಿ 10 ಮಂದಿ ಉಂಡಷ್ಟೇ ಉಣ್ಬೇಕು. ಅದನ್ನೇ ಹೇಳೋದು. ಯಾರೋ ವಿಶ್ವೇಶ್ವರಯ್ಯನವ್ರ ಸನ್ಮಾನ ನಡೀತಾ ಇತ್ತು ಮುದ್ದೇನಹಳ್ಳಿನಲ್ಲಿ. ವಿಶ್ವೇಶ್ವರಯ್ಯನವ್ರು ಗೊತ್ತಲ್ಲ, ಎಂ ವಿಶ್ವೇಶ್ವರಯ್ಯನವ್ರು, ಎಂಜಿನಿಯರ್. ವಿಶ್ವೇಶ್ವರಯ್ಯ ಡೇ ಮಾಡ್ತೀವಿ ನಾವು ಸೆಪ್ಟೆಂಬರ್ 15ಕ್ಕೆ. ಸೊ ಅವರು ಮೈಸೂರಿನ ದಿವಾನರಾಗ್ತಾರೆ. ಆವಾಗ ಅವ್ರ ಹಳ್ಳಿ ಹುಟ್ಟಿದ ಊರು ಅದು ಮುದ್ದೇನಹಳ್ಳಿ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿದೆ, ನಮ್ಮ ತುಮಕೂರು ಹತ್ರ ಇದೆ ಅದು. ಸೊ ಅಲ್ಲಿ ಅವ್ರಿಗೊಂದು ಸನ್ಮಾನ ಮಾಡ್ತಾರೆ. ಈಗ ನಿಮ್ಮ ಸಂಗನಕಲ್ನಿಂದ ಯಾರಾದರೂ ದೊಡ್ಡ ಸ್ಥಾನಕ್ಕೆ ಹೋದ್ರೆ ಏನು ಮಾಡ್ತೀರಾ ನೀವು? ನಮ್ಮೂರವ್ರು ಅಂತ ಕರೆದು ಸನ್ಮಾನ ಮಾಡ್ತೀರಾ? ಯಾರಿಗೆ ಪದ್ಮಶ್ರೀ ಪದ್ಮಭೂಷಣ ನಿನ್ನೆ ಸಿಕ್ತಲ್ಲ, ಪದ್ಮಶ್ರೀ ಪದ್ಮಭೂಷಣ ಅಶೋಕ ಚಕ್ರ ಎಲ್ಲ ಸಿಕ್ತಲ್ಲ ಅಂತ ನಮ್ಮೂರಿನವ್ರಿಗೆ ಸಿಕ್ತು ಅಂದರೆ ನಾವು ಸಂತೋಷ ಪಡ್ತೀವಿ. ಹಾಗೆ ಮೈಸೂರು ದಿವಾನರಾದ ಮೇಲೆ ಅವ್ರನ್ನ ಕರೆದು ಒಂದು ದೊಡ್ಡ ಸನ್ಮಾನ ಮಾಡ್ತಾರೆ. ಸನ್ಮಾನ ಎಲ್ಲ ಮುಗೀತದೆ. ದೊಡ್ಡ ಯಜಮಾನರು, ಇವರಂತ ಯಜಮಾನರು ಒಬ್ಬರನ್ನ ಕರ್ಕೊಂಡ್ಬರ್ತಾರೆ. ಬಂದಿಲ್ಲಪ್ಪ ನನಗೆ ಬರ್ಲಿಕ್ಕೆ ಲೇಟ್ ಆಯಿತು, ಸೊ ನಿನ್ನ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕಾಗಲಿಲ್ಲ ಅಂತ ಅವನಿಗೆ ಅಭಿನಂದನೆ ಮಾಡ್ತಾರೆ. ಅವ್ರಿಗೆ ವಿಶ್ವೇಶ್ವರಯ್ಯನವರಿಗೆ ಮಾಡಿಬಿಟ್ಟು ಅವ್ರ ಜೊತೆಗೆ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ತುಂಬ ಹಿಂಗಿರ್ತಾನೆ, ಅವನು 120 kg ತೂಗ್ತಿರ್ತಾನೆ. ಅವನು ಪರಿಚಯ ಮಾಡಿಸ್ತಾರೆ ವಿಶ್ವೇಶ್ವರಯ್ಯನವರು. ಇವನಿದ್ದಾನೆ ನೋಡಿ, ಇವನಿದ್ದಾನಲ್ಲ, ಇವನು ಒಂದ್ಸಲ ಊಟಕ್ಕೆ ಕೂತ್ಕೊಂಡ್ರೆ 8 ಜನ ತಿನ್ನುವಷ್ಟು ಅನ್ನ ತಿಂದು ಬಿಡ್ತಾನೆ. ಆದ್ರಿಂದ ಇವನು ಅದ್ಭುತ, ಇವನೊಂದು ಅಮೋಘ ವ್ಯಕ್ತಿ ಅಂತ. ಒಂದ್ ಸಲ ಕೂತ್ಕೊಂಡ್ರೆ ಎಷ್ಟು ಜನ? 8 ಜನ ತಿನ್ನುವಷ್ಟು ಅನ್ನ ತಿಂದು ಹಾಕ್ತಾನೆ. ಆದ್ರಿಂದ ಇವನು ಅದ್ಭುತ ಅಂತ. ಅವಾಗ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ಯಜಮಾನ್ರೆ ತಾವು ವಯಸ್ಸಿನಿಂದ ಹಿರಿಯರು, ಬೇಜಾರು ಮಾಡ್ಕೋಬೇಡಿ, ನನಗೆ 8 ಜನ ತಿನ್ನುವಷ್ಟು ಅನ್ನ ಇವನು ಒಮ್ಮೆ ತಿಂತಾನಲ್ಲ, ಅದಕ್ಕೆ ಇವನು ಅದ್ಭುತ ಅಂತಂದ್ರೆ ಒಪ್ಕೊಳ್ಳೋದಿಲ್ಲ ನಾನು. ಇವನೇನಾದ್ರೂ 8 ಜನ ಮಾಡುವಷ್ಟು ಕೆಲಸ ಇವನು ಒಬ್ಬನೇ ಮಾಡ್ತಾನೆ ಅಂದ್ರೆ ನಾನು ಒಪ್ಕೋತಿದ್ದೆ ಅವನು. ಇವಾಗ ಇವನು ಅಮೇಜಿಂಗ್ ಪರ್ಸನ್ ಅಲ್ಲ, ಇವನು ಡ್ಯಾಮೇಜಿಂಗ್ ಪರ್ಸನ್ ಇವನು. ಸೊ ಅದಕ್ಕೋಸ್ಕರ ಯುಕ್ತಾಹಾರ ಅಂದ್ರೇನು? ಎಷ್ಟು ಕೆಲಸನ ಇನ್ಪುಟ್ ಮಾಡ್ತೀವಿ, ಎಷ್ಟು ಇನ್ಪುಟ್ ಮಾಡ್ತೀವಿ ಫುಡ್ನ, ಅಷ್ಟೇ ಔಟ್ಪುಟ್ ಮಾಡಬೇಕು. ಕೆಲಸನೂ ಔಟ್ಪುಟ್ ಮಾಡಬೇಕು. ಅದಕ್ಕೆ ಯುಕ್ತಾಹಾರ ಅಂತ ಅನ್ನೋದು. ಸಸ್ಯಾಹಾರಿಗಳಾಗಬೇಕು. ಆಮೇಲೆ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸಿ, ಇವೆಲ್ಲ ಋಷಿ ಪರಂಪರೆ, ಭಾರತೀಯ ಪದಾರ್ಥಗಳನ್ನ ಬಳಸಿ, ಸ್ವದೇಶಿ ಪದಾರ್ಥಗಳನ್ನ ಬಳಸಿ. ಇವತ್ತೆಲ್ಲ ನಮ್ದು ಏನಾಗಿದೆ ಮೈಂಡ್ ಸೆಟ್ ಅಂದರೆ, ಮಾಲಿಗೆ ಹೋಗಿಬಿಡ್ತೀರಾ, ಅಲ್ಲೆಲ್ಲ ಪ್ಯಾಕ್ನೊಳಗೆ ಮಾಡಿಬಿಟ್ಟಿರ್ತಾರೆ ಅವರು. ಆ ಪ್ಯಾಕ್ನೊಳಗೆ ಏನಿದೆ ಗೊತ್ತಿಲ್ಲ ನಿಮಗೆ, ಅದು ಚೆನ್ನಾಗಿ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ. ಮೊನ್ನೆ ಒಂದು ಕಾಲ್ಗೇಟ್ ಸೋಪದೊಂದು ವಿಡಿಯೋ ಬಂದಿತ್ತು ನನ್ನ ಹತ್ರ. ಅದು ಕಾಲ್ಗೇಟ್ ಸೋಪ್ ಹೆಂಗೆ ಮಾಡ್ತಾರೆ ಗೊತ್ತಾ? ಎಲುಬುಗಳು, ದನದ ಎಲುಬುಗಳನ್ನು ಪುಡಿ ಮಾಡಿ ಅದಕ್ಕೆ ವೈಟ್ ಮಾಡಿ ನಿಮ್ಮ ಕೈ ಕೊಡ್ತಾರೆ. ಪಾಪ ನೀವು ಹೋಗಿ ಹಲ್ ತಿಕ್ತೀರ. ಸೊ ಭಾಳಷ್ಟು ಪ್ಯಾಕೆಟ್ನೊಳಗೆ ಏನು ಬರ್ತದಲ್ಲ, ಭಾಳ ಉಪದ್ರವಕಾರಿ ಇದೆ, ವಿಷ. ನಾವೆಲ್ಲರೂ ವಿಷ ತಿಂತಾ ಇದ್ದೀವಿ, ನಾವೆಲ್ಲ ವಿಷ ತಿಂತಾ ಇದ್ದೀವಿ. ಅದಕ್ಕೋಸ್ಕರ ಆಹಾರ ಪದ್ಧತಿ ಹಾಗಾಗಬಾರ್ದು ಅನ್ನೋ ಕಾರಣದಿಂದಲೇ ಸಸ್ಯಾಹಾರ ತಿನ್ನಿರಿ. ಇದೇನು ಫ್ರೈಡ್ ಫುಡ್ ತಿಂತಿರಲ್ಲ, ಬೋಂಡ ಬಜ್ಜಿ, ಇದು ತಾಮಸಿಕ ಫುಡ್. ಇದು ಆಹಾರದಲ್ಲಿ 3 ಪ್ರಕಾರ: ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ. ರಾ ಫುಡ್ ಇದೆ ಅಲ್ಲ ಸಸ್ಯಾಹಾರ, ಅವ್ರು ಹೇಳಿದಂಥದ್ದು ಗಡ್ಡೆ ಗೆಣಸು ಕಂದ ಮೂಲ ತಿಂತಿರಲ್ಲ, ಅದು ಸಾತ್ವಿಕ ಆಹಾರ. ಅದಕ್ಕೆ ಋಷಿಮುನಿಗಳು 100 ವರ್ಷ ಬದುಕ್ತಾ ಇದ್ರು. ಅವ್ರ ತಲೆ ತುಂಬ ಕೂದಲ ಇರ್ತಿದ್ದು ಋಷಿಮುನಿಗಳ ತಲೆ. ಇವಾಗ ಎಲ್ಲ ಮೈದಾನ್ ಸಾಫ್ ಬಿಕಾಸ್ ಆಫ್ ಫ್ರೈಡ್ ಫುಡ್. ಮೊದಲು ಋಷಿಮುನಿಗಳು ಕನ್ನ ಮೂಲ ಗಡ್ಡೆ ಗೆಣಸು ಎಲ್ಲ ತಿಂತಾ ಇದ್ರು. ಅವ್ರು ತೇಜಸ್ವಿಗಳಾಗಿ, ಮುಖದ ಮೇಲೆ ಕಳೆ ಇರ್ತಾ ಇತ್ತು. ಅವ್ರಿಗೇನು ಫೇರ್ ಆ್ಯಂಡ್ ಲವ್ಲಿ ಅವಶ್ಯಕತೆ ಇರಲಿಲ್ಲ, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಾಗಿರಲಿಲ್ಲ, ಜಿಮ್ಗೆ ಹೋಗಬೇಕಾಗಿಲ್ಲ, ಫಿಟ್ನೆಸ್ ಸೆಂಟರ್ಗೆ ಹೋಗ್ಬೇಕಾಗಿಲ್ಲ. ಫುಡ್ ಆ ರೀತಿ ತಗೊಳ್ತಾ ಇದ್ರು, ಗಡ್ಡೆ ಗೆಣಸುಗಳನ್ನು ತಿಂತಾ ಇದ್ರು. ಸಾತ್ವಿಕ ಆಹಾರ. ರಾಜಸಿಕ ಆಹಾರ ಅಂದ್ರೆ ಬಾಯ್ಲ್ಡ್ ಫುಡ್, ಬೇಯಿಸಿ ತಿಂತಿರಲ್ಲ, ಬೇಯಿಸೋದು ಬಾಯ್ಲ್ಡ್ ಫುಡ್, ದಟ್ ಈಸ್ ರಾಜಸಿಕ ಆಹಾರ. ಇನ್ನು ಅದನ್ನು ಕರೆದು ತಿಂತಿರಲ್ಲ, ಬೋಂಡ ಬಜ್ಜಿ ಗೋಬಿ ಮಂಚೂರಿ, ಡೆಡ್ ಫುಡ್. ಅದು ಡೆಡ್ ಫುಡ್ ಈಸ್ ಕಾಲ್ಡ್ ತಾಮಸಿಕ ಅಂತ. ನೀವು ಅದನ್ನ ಡೆಡ್ ಫುಡ್ ತಿಂದು ನೋಡ್ರಿ, ನಿಮ್ಮ ಡೇಗೆ ಹೆಂಗೆ ಬರ್ತವೆ? ಡೆಡ್ ಫುಡ್ ತಿಂದಾಗ ನಿಮ್ಮ ಡೇಗೆ ಹೆಂಗೆ ಬರ್ತವೆ? ರಿಟರ್ನ್ ರಿಸಿಟ್ ಹೆಂಗಿರ್ತದೆ? ಅದು ಕೆಟ್ಟದಾಗಿರ್ತದೆ, ನಿಮಗೆ ವಯಸ್ಸಾಗಿ ಅನ್ನಿಸ್ಬಿಡ್ತದೆ. ಅದಕ್ಕೋಸ್ಕರ ಯಾವಾಗಲೂ ಸಾತ್ವಿಕ ಆಹಾರವನ್ನು ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಒಂದೆಲ್ಲ ಪ್ರತಿಜ್ಞೆ ಮಾಡಿ
ಇವತ್ತು ಏನು ನಾವು ಪಿರಾಮಿಡ್ದ ಅಮ್ಮ ಶಕ್ತಿ ವರ್ಲ್ಡ್ ಹೀಲಿಂಗ್ ಸೆಂಟರ್ನಿಂದ 3ನೇ ವಾರ್ಷಿಕೋತ್ಸವವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗುವಾಗ ನಾವೆಲ್ಲರೂ ಕೂಡ ಒಳ್ಳೆಯ ಆಹಾರವನ್ನು ಪದ್ಧತಿಯನ್ನು ಬದಲಾಯಿಸ್ಕೊಳ್ತೀವಿ, ನಮ್ಮ ದೈನಂದಿನ ದಿನಚರಿಯನ್ನು ಬದಲಾಯಿಸ್ಕೊಳ್ತೀವಿ. ನಾವು ಮನೆಯಲ್ಲಿ ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಕೂತ್ಕೊಂಡು 10 ನಿಮಿಷ ಧ್ಯಾನ ಮಾಡ್ತೀವಿ. ಬರೀ ಧ್ಯಾನ ಕೇಂದ್ರಕ್ಕೆ ಮಾತ್ರವಲ್ಲ, ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ಮಾಡ್ತೀರಿ ಅಂದ್ಕೊಂಡಿದ್ದೀನಿ ನಾನು, ಯಾಕೆ ಆ ಧ್ಯಾನದ ಮೇಲೆ ಪ್ರೇಮ ಇರದಿದ್ರೆ ನೀವು ಬರೋದಿಲ್ಲ. ಇಷ್ಟೆಲ್ಲ ಧ್ಯಾನದ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನು ನೀವು ಬೆಳೆಸ್ಕೊಂಡಿದ್ದೀರಾ, ಶ್ರದ್ಧೆಯನ್ನು ಬೆಳೆಸ್ಕೊಂಡಿದ್ದೀರಾ. ನಾನು ಬಂದು ನೋಡಿದಾಗ ಹಳ್ಳಿ ಹೆಣ್ಮಕ್ಳು ನನಗೆ ಒಬ್ಬ ತಾಯಿ ತಿಪ್ಪಮ್ಮ ಅಂತ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು ನನಗೆ. ಸ್ವಾಮೀಜಿ ನಾನು ಬರುವಾಗ ನಾನು ಏನೂ ಇಲ್ಲ, ನಾನು ಭಾಳ ದಡ್ಡಿ, ನನ್ನ ಅಮಾಯಕಳು. ಆದರೆ ಪತ್ರಿಜಿ ಮಹಾರಾಜ ಆಶೀರ್ವಾದ ಮೇಲೆ ನನಗೆ ಇಂಥ ಶಕ್ತಿ ಬಂದಿದೆ. ಎಷ್ಟೇ ಜನ ಬರಲಿ ಅವ್ರಿಗೆ ಊಟ ಮಾಡಿ ಹಾಕ್ತೀನಿ, ನಾನು ಅನ್ನ ಮಾಡಿ ಹಾಕ್ತೀನಿ. ನನಗೆ ಅನ್ನಪೂರ್ಣಿ ಆಗುವಂಥ ಆಶೀರ್ವಾದ ಮಾಡಿದ್ದಾರೆ ಅಂತ ನನಗೆ ಐ ವಾಸ್ ಸ್ಪಾಟ್ ವಿತ್ ವಂಡರ್. ಆ ಹೆಣ್ಮಗಳು ನೋಡಿದ್ರೆ ಹಳ್ಳಿ ಹೆಣ್ಮಗಳು, ತಿಪ್ಪಮ್ಮ, ಅವಳ ಹೆಸರು ತಿಪ್ಪಮ್ಮನೇ. ಬಟ್ ತಿಪ್ಪಮ್ಮ ಇಸ್ ನಾಟ್ ತಿಪ್ಪಮ್ಮ, ಅವಳು ಅದ್ಭುತವಾದಂತಹ ಒಬ್ಬ ಅನ್ನಪೂರ್ಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅಂಥ ಮಹಾನುಭಾವರು ನಿಮ್ಮಗಳ ಮಧ್ಯದಲ್ಲಿ ಎಷ್ಟು ಜನ ಇದ್ದೀರೋ ಗೊತ್ತಿಲ್ಲ. ಸೊ ನಿಮ್ಮಂಥ ಎಲ್ಲ ಮಹಾನ್ ಚೇತನಗಳಿಗೆ ನಾನು ತಲೆಬಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀನ. ತುಂಬ ಸಂತೋಷ ಅಂತ ತಿಳಿಸ್ತಾ ಇದುವರೆಗೆ ನಮ್ಮ ಮಾತುಗಳನ್ನ ತುಂಬ ಚೆನ್ನಾಗಿ ಕೇಳ್ಕೊಂಡಿದ್ದೀರಾ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.